ನಮಸ್ತೆ ಮಾಸ್ಟರ್ಸ್, ಎಲ್ಲರಿಗೂ ಶುಭೋದಯ. ಮೊದಲನೇದಾಗಿ ನಮ್ಮೆಲ್ಲರ ಪ್ರೀತಿಯ ಗುರುಗಳಾಗಿರುವಂತಹ ಶ್ರೀ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಗುರುಗಳಿಗೆ, ಗುರುಮಾತಾ ಸ್ವರ್ಣಮಾಲಾ ಅಮ್ಮನಿಗೆ, ಈ ವಿಶ್ವಕ್ಕೆ ಹೃತ್ಪೂರ್ವಕ ಜನ್ಮ ಜನ್ಮಗಳ ಶತ ಕೋಟಿ ಪಾದಾಭಿವಂದನೆಗಳ ಸಮರ್ಪಿಸುತ್ತಾ, ಮಾತಾರ್ ಫೌಂಡೇಶನ್ ಈ ಒಂದು ವೇದಿಕೆಯನ್ನು ಕೊಟ್ಟು ಇಷ್ಟು ಅದ್ಭುತವಾದ ಆತ್ಮಜ್ಞಾನಗಳನ್ನ ಹಂಚಿಕೊಳ್ಳೋದಕ್ಕೆ ಕಾರಣಕರ್ತರ ಕೆಲಸ ಮಾಡ್ತಾ ಇರುವಂತಹ ಎಲ್ಲ ಆತ್ಮ ಬಂಧುಗಳಿಗೂ ಆತ್ಮಪೂರ್ವಕ ಪ್ರಣಾಮಗಳು ಮಾಸ್ಟರ್ಸ್. ಅದೇ ತರಹ ಝೂಮ್ ಅಲ್ಲಿ, ಯೂಟ್ಯೂಬ್ ಅಲ್ಲಿ ವೀಕ್ಷಿಸ್ತಿರುವಂತಹ ಎಲ್ಲ ಆತ್ಮ ಬಂಧುಗಳಿಗೂ ಆತ್ಮಪೂರ್ವಕ ಪ್ರಣಾಮಗಳನ್ನ ಸಮರ್ಪಿಸುತ್ತಾ, ನಾವಿವತ್ತು ಆತ್ಮಜ್ಞಾನದ ಅರಿವನ್ನು ಒಂದು ಪದದಲ್ಲಿ ನಾವು ಎಷ್ಟು ನಾವಿನ್ನೊಬ್ಬರ ಮಾಸ್ಟರ್ಗಳನ್ನ ತಿಳ್ಕೊಂಡಿದ್ವು ಅದನ್ನ ನಾವಿಲ್ಲಿ ಹಂಚ್ಕೊಳ್ತಾ ಇದ್ವು ಅಷ್ಟೇ ಮಾಸ್ಟರ್ಸ್, ಇನ್ನೇನಿಲ್ಲ. ಆತ್ಮಜ್ಞಾನ ಅಂತಂದ್ರೆ ಅದಕ್ಕೇನೋ ಸಪ್ರೇಟ್ ಒಂದಿದೇನಿಲ್ಲ ಮಾಸ್ಟರ್ಸ್. ನಾವು ಮಾಡೋ ಪ್ರತಿ ಕೆಲಸ, ಪ್ರತಿ ಮಾತು, ಪ್ರತಿ ಏನೇನ್ ಮಾಡ್ತಾ ಇದೀವಿ ಇವಾಗ ಅದೆಲ್ಲ ಕೂಡ ಆತ್ಮಜ್ಞಾನಕ್ಕೆ ಸಂಬಂಧಪಟ್ಟಿದ್ದೆ. ಯಾಕಂದ್ರೆ ಇಲ್ಲಿ ಕೇಳಿದ್ರೆ ನಾವು ಆಚರಣೆಗೆ ತಗೊಂಡಾಗ ಮಾತ್ರ ಅದರಿಂದ ಪೂರ್ತಿ ಸಾಫಲ್ಯ ಪಡ್ಕೊಂಡು ನಮ್ಮ ಜನ್ಮ ಸಾರ್ಥಕ ಮಾಡ್ಕೊಂಡು ಈ ಜನನ ಮರಣ ಚಕ್ರಗಳಿಂದ ಬಿಡಿಸ್ಕೊಂಡು ನಾವ್ ಎಲ್ಲಿಂದ ಬಂದಿದ್ವೋ ಅಲ್ಲಿಗೆ ಹೊರಡಬೇಕು ಅಂತಂದ್ರೆ ಇವೆಲ್ಲ ತಿಳ್ಕೊಂಡು ಮುಂದಕ್ಕೆ ಹೋದ್ರೆ ನಮಗೆ ಉಪಯೋಗ ಆಗುತ್ತೆ ಅಂತ ಹೇಳಿ ನಮ್ಮ ಪಿತಾಮಹ ಬ್ರಹ್ಮರ್ಷಿ ಪತ್ರಿಜಿ ಗುರುಗಳು ಈ ಸತ್ಸಂಗನ ಏರ್ಪಾಟ್ ಮಾಡಿ ಒಬ್ರಿಂದೊಬ್ರು ಹಂಚಿಕೆ ಮಾಡಿ, ಅನುಭವಗಳನ್ನ ಹಂಚಿಕೆ ಮಾಡಿ, ಜ್ಞಾನನ ಹಂಚಿಕೆ ಮಾಡಿ, ಒಬ್ರಿಗೊಬ್ರು ಸಹಾಯ ಮಾಡ್ಕೊಳ್ಳಿ. ಈ ಭೂಲೋಕದಿಂದ ಎಲ್ಲಾರು ನಮ್ಮ ಲೋಕಕ್ಕೆ ಬರ್ಬೇಕು ಅಂತಂದ್ರೆ ಒಬ್ರಿಗೊಬ್ರು ಸಹಾಯ ಮಾಡ್ಕೊಳ್ಳಿ, ಒಬ್ರ ಕೈಯಿಂದ ಒಬ್ರು ಹಿಡ್ಕೊಂಡು ಬನ್ನಿ. ನೀವು ಒಬ್ಬೊಬ್ರೆ ಬಂದ್ಬಿಟ್ರೆ ಪಕ್ಕದಲ್ಲಿರೋರ್ನ ಯಾರು ಸಹಾಯ ಮಾಡ್ತಾರೆ? ಯಾಕಂದ್ರೆ ಇಲ್ಲಿರೋರು ಎಲ್ಲಾರು ಕೂಡ ಆತ್ಮ ಬಂಧುಗಳೇ ಮಾಸ್ಟರ್ಸ್. ಯಾಕಂದ್ರೆ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರಲ್ಲ, ಎಲ್ಲಾರಲ್ಲೂ ನಾನೇ ಇದ್ದೀನಿ ಅಂತ. ಅದನ್ನೇ ಪತ್ರಿಜಿ ಸರ್ ಕೂಡ ಹೇಳ್ತಾರೆ. ಯಾರನ್ನಾದ್ರೂ ಎದುರುಗಡೆ ಇರೋರ್ನ ನೀವು ಬೈತೀರಾ, ಹೊಡಿತೀರಾ, ಮತ್ತೆ ಅವ್ರನ್ನ ಪ್ರೀತಿ ಮಾಡ್ತಿರಲ್ಲ ಸರ್, ಅದೇಂಗ್ ಸಾಧ್ಯ? ನಿಮ್ಗೆ ಕೋಪ ಇರಲ್ವಾ ನಿಮ್ಗೆ? ನಾನ್ ಯಾಕೆ ಕೋಪ ಮಾಡ್ಕೊಳ್ಳಿ? ಅಲ್ಲಿರೋದು ನಾನೇ, ಇಲ್ಲಿರೋದು ನಾನೇ. ಅಲ್ಲಿರೋ ನಾನು ತಪ್ಪು ಮಾಡ್ತಾ ಇದ್ರೆ ಅದನ್ನ ಕರೆಕ್ಷನ್ ಮಾಡೋದು ನನ್ ಕೆಲ್ಸ. ಕರೆಕ್ಷನ್ ಮಾಡಿದ ತಕ್ಷಣ ನನ್ ಕೆಲ್ಸ ಆಗೋಯ್ತು. ಮತ್ತೆ ನನಗೆ ಅಲ್ಲಿ ಯಾವ್ದು ನಾನು ಅಲ್ಲೇ ಮರ್ತೋಗ್ತೀನಿ ಅದನ್ನ, ಮತ್ತೆ ನಾನು ಅದನ್ನ ಕ್ಯಾರಿ ಮಾಡೋದಿಲ್ಲ ಯಾವತ್ತು ಅಂತ. ಆತರ ಪ್ರತಿ ಒಬ್ರಲ್ಲೂ ಕೂಡ ಪರಮಾತ್ಮ ಇದ್ದಾರೆ, ಆತ್ಮ ಪರಮಾತ್ಮ ಇಬ್ರು ಇದ್ದಾರೆ. ಆ ಪರಮಾತ್ಮನ ಒಂದು ಕಿರಣಗಳೇ ನಾವೆಲ್ಲರೂ ಕೂಡ ಅಂಶಾತ್ಮಗಳಾಗಿ ಮತ್ತೆ 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 ನಾವು ಮಾಡಿರೋ ಕೆಲ್ಸಗಳಿಂದ, ನಾವು ಮಾತಾಡೋ ಮಾತುಗಳಿಂದ ಈ ಕರ್ಮ ಚಕ್ರದಲ್ಲಿ ಬಿದ್ದು ನಾವು ಮತ್ತೆ 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 ಈ ಭೂಮಿಗೆ ಬರ್ತಾ ಇದ್ವಿ ಅಷ್ಟೇ ಮಾಸ್ಟರ್ಸ್. ಕರೆಕ್ಟಾಗಿ ತಿಳ್ಕೊಂಡು ಬಂದಿದ್ರೆ ನಾವು ಇಷ್ಟು ಜನ್ಮಗಳಿತ್ತು ಅವಶ್ಯಕತೆ ಇರ್ತಾ ಇರ್ಲಿಲ್ಲ. ಯಾಕಂದ್ರೆ ನಾವೆಲ್ಲರೂ ಕೂಡ ಪರಮಾತ್ಮನ ಅಂಶಗಳಾಗಿರೋದ್ರಿಂದ ಅದೇ ಸ್ವಭಾವದಿಂದ ಈ ಭೂಮಿಗೆ ಬಂದಿದ್ವಿ. ಆದ್ರೆ ಈ ಭೂಮಿಗೆ ಬಂದ ಮೇಲೆ ಚಿಕ್ಕ ಚಿಕ್ಕವೇ ನಾವು ಮಾಡಿರೋದು ದೊಡ್ಡ ದೊಡ್ಡವಲ್ಲ ಮಾಸ್ಟರ್ಸ್ ಹೇಳ್ಬೇಕು ಅಂದ್ರೆ. ಯಾಕಂದ್ರೆ ಚಿಕ್ಕದು ಅಸೂಯೆ, ಇನ್ನೊಬ್ಬರು ನೋಡಿದಾಗ ಅಯ್ಯೋ ಆ ವಸ್ತುನ ಅವ್ರಿಗಿದೆ ನನಗಿಲ್ಲ, ಅವ್ರೇನೋ ಮಾಡ್ತಾರೆ ನನಗ್ ಮಾಡಕ್ ಆಗ್ತಿಲ್ಲ, ಅವ್ರಿಗೆ ಒಳ್ಳೆ ಕೆಲ್ಸ ಇದೆ ನನಗ್ ಕೆಲ್ಸ ಇಲ್ಲ, ನಮ್ಗಿನ್ನ ಸಂತೋಷವಾಗವ್ರಿದ್ದಾರೆ ನಾನು ಸಂತೋಷವಾಗಿಲ್ಲ. ಯಾಕಂದ್ರೆ ನಮ್ಮ ಹತ್ರ ಇರೋ ಸಂತೋಷ ನಾವು ಕಂಡು ಹಿಡ್ಕೊಳ್ಳೋದಿಲ್ಲ ಯಾವಾಗ್ಲೂ ಕೂಡ. ನಮ್ಮ ಹತ್ರ ಇರೋ ವಸ್ತುಗಳಿಗೆ ನಾವು ಗ್ರಾಟಿಟ್ಯೂಡ್ ಹೇಳೋದಿಲ್ಲ. ಇನ್ನೊಬ್ರ ಹತ್ರ ಇರೋ ವಸ್ತು, ಯಾಕಂದ್ರೆ ನಮ್ ದೃಷ್ಟಿ ಯಾವಾಗ್ಲೂ ಕೂಡ ಪಕ್ಕದ ಮನೆಯಲ್ಲಿ ಪಕ್ಕದವ್ರ ಮೇಲೆ ಇರುತ್ತೆ, ನಮ್ಮನೆ ಮೇಲೆ ನಮ್ಮ ಹತ್ರ ಇರೋದಿಲ್ಲ. ಆದ್ರಿಂದ ಈ ತರ ಚಿಕ್ಕ ಚಿಕ್ಕ ಆಲೋಚನೆ ಯಾವತ್ತು ಮಾಡಿದ್ವೋ ಆವತ್ತು ನಾವು ಈ ಕರ್ಮಚಕ್ರದಲ್ಲಿ ಬಿದ್ದು ಮತ್ತೆ 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 ಬರ್ತಾ ಇದ್ವಿ. ಆದ್ರೆ ನಾವ್ ಎಷ್ಟು ಜನ್ಮಗಳು ತಗೊಂಡ್ ಬಂದ್ರೆ ಕೂಡ ನಮ್ಮೊಳಗಡೆ ಇರೋ ಪರಮಾತ್ಮ ಆಗ್ಲಿ, ನಮ್ಮನ್ನ ಕೈ ಹಿಡಿದಿರೋ ಗುರು ಆಗ್ಲಿ ನಮ್ಮನ್ನ ದಾರಿ ತಪ್ಸೋದಿಲ್ಲ ಮಾಸ್ಟರ್ಸ್. ಅವರು ನಮ್ ಗೈಡ್ ಮಾಡ್ತಾನೆ ಇರ್ತಾರೆ. ಎಷ್ಟು ಜನ್ಮಗಳು ಯಾಕೆ ಬರ್ತಾ ಇದೆ ಅಂದ್ರೆ ಅನುಭವ ಪಡ್ಕೊಳ್ಳಿ. ನೀವ್ ಏನ್ ತಪ್ಪು ಮಾಡಿದ್ರಂತ ನೀವೇ ಕರೆಕ್ಷನ್ ಮಾಡ್ಕೊಳ್ಳಿ. ಯಾಕಂದ್ರೆ ಅವ್ರಿಗೆ ಗೊತ್ತು, ಆದ್ರೆ ಅವ್ರಿಗೆ ಹೇಳೋದಿಲ್ಲ, ಸುಮ್ನೆ ಸಾಕ್ಷಿಯಾಗಿ ನೋಡ್ತಾ ಇರ್ತಾರೆ. ಎಷ್ಟು ಜನ್ಮಗಳು ತಿಳ್ಕೊಂಡ್ ಬನ್ನಿ ಅಂತ ಹೇಳಿ ಅವ್ರು ನಮ್ಮನ್ನ ಪಕ್ಕದಲ್ಲೇ ಇದ್ದು ಗೈಡ್ ಮಾಡ್ತಾರೆ. ದಾರಿ ಇದಪ್ಪ, ಈ ಕಡೆಗೆ ಹೋಗು ಅಂತಾರೆ. ಇದ್ರೆ ಹೆಂಗ್ ಹೋಗ್ಬೇಕು, ನೀನ್ ಕಾರಲ್ಲಿ ಹೋಗ್ಬೇಕಾ, ಇದ್ರಲ್ಲಿ ಹೋಗ್ಬೇಕು, ಅದ್ರಲ್ಲಿ ಹೋಗ್ಬೇಕು ಅಂತ ಅವ್ರು ಏನೇ ಹೇಳೋದಿಲ್ಲ. ದಾರಿ ಇದಿದೆ, ಈ ದಾರಿಲಿ ಹೋದ್ರೆ ಈಸಿಯಾಗಿ ಹೋಗ್ತೀಯ ನೀನು. ಎರಡ್ ದಾರಿ ಯಾವಾಗ್ಲೂ ಇರುತ್ತೆ ಮಾಸ್ಟರ್ಸ್. ಎಲ್ಲರಿಗೂ ಕೂಡ ನಮಗೆ ಜೀವನದಲ್ಲಿ ಎರಡು ಅವಕಾಶಗಳು ಪ್ರತಿ ಒಬ್ರಿಗೂ ಇರುತ್ತೆ. ಆ ಎರಡು ಅವಕಾಶಗಳಲ್ಲಿ ನಾವು ಯಾವ್ದನ್ನ ಆಯ್ಕೆ ಮಾಡ್ಕೊಳ್ತೀವೋ ಅದು ನಮ್ಮ ಜೀವನದ ಗುರಿನ ತಲುಪಿಸೋದಕ್ಕೆ, ಕೆಳಗಡೆ ಬೀಳ್ಸೋದಕ್ಕೆ ಕಾರಣ ಆಗಿರುತ್ತೆ. ಆ ಆಯ್ಕೆನ ಸರಿಯಾಗಿ ಮಾಡ್ಕೊಂಡ್ರೆ ನಾವು ಅದ್ಭುತವಾಗಿ ನಮ್ಮ ಜೀವನನ ಈ ಭೂಲೋಕದಲ್ಲಿ ನಾವು ಎಂಜಾಯ್ ಮಾಡ್ಕೊಂಡು ಸೆಲೆಬ್ರೇಷನ್ ಇಂದ ನಾವು ನಮ್ಮ ಮನೆಗೆ ಹೊರಡ್ಬೋದು ಮಾಸ್ಟರ್ಸ್. ತೀರ್ಥಯಾತ್ರೆ ಬಂದ್ ಪತ್ರಿ ಸರ್ ಯಾವಾಗ್ಲೂ ಹೇಳೋರು, ನಾವೆಲ್ಲರೂ ಈ ಭೂಲೋಕಕ್ಕೆ ತೀರ್ಥಯಾತ್ರೆಗೆ ಬಂದಿದೀವಿ, ಯಾತ್ರೆಗಳು ನಾವು.
ಯಾತ್ರೆ ಮುಗಿಸ್ಕೊಂಡು ಹೆಂಗ್ ಹೋಗ್ತಿರುವಾಗ ದೇವಸ್ಥಾನಕ್ಕೆ ಹೋಗಿ ಬಂದ್ರೆ ನಾವ್ ಅಲ್ಲೇ ಕುತ್ಕೊಬೇಕು, ಅಲ್ಲೇ ಇರ್ಬೇಕು ಅಂತ ಬಯಸ್ತೀವ. ಅಲ್ಲಿ ದೇವ್ರ ದರ್ಶನ ಆಯ್ತು, ಅಲ್ಲಿ ನೀರಿತ್ತು, ಅದನ್ನ ಆಟ ಆಡಿದ್ವಿ, ಅದನ್ನೇನೋ ತಿಂದ್ವಿ, ಅಲ್ಲಿ ನೋಡಿದ್ವಿ, ಇಲ್ಲಿ ನೋಡಿದ್ವಿ. ಎಷ್ಟು ಸಂತೋಷವ ಆ ಜ್ಞಾಪಕಗಳನ್ನ ಇಟ್ಕೊಂಡು ಆ ಮೆಮೊರಿಯಿಂದ ಈ ಅನುಭವಗಳಿಂದ ನಾವು ಮನೆಗ್ ಬರ್ತೀವಿ. ಅದೇ ತರನೇ ಈ ಭೂಲೋಕ ಕೂಡ ನಮಗೊಂದು ದೇವಸ್ಥಾನ, ಒಂದು ಅನುಭವ ಮಂಟಪ ಇದು ನಮಗೆ. ಇಷ್ಟ ಅನುಭವಗಳನ್ನ ತಗೊಂಡು ಆನಂದವಾಗಿ ನಮ್ಮ ಮನೆಗೆ ನಾವು ವಾಪಸ್ ಹೋಗ್ಬೇಕಾಗಿರುವಂತ ಪರಮಾತ್ಮಗಳು ನಾವೆಲ್ಲರೂ ಕೂಡ. ಆದ್ರೆ ನಾವೇನ್ ಮಾಡಿದ್ವಿ, ಇಲ್ಲೇ ನಾವು ಈ ತರ ಆಲೋಚನೆಗಳು ಮಾಡ್ಕೊಳ್ತಾ ಇದೇ ಪರ್ಮನೆಂಟ್ ಅನ್ಕೊಂಡ್ಬಿಟ್ಟು, ಅಯ್ಯೋ ಅವ್ರಿಗೆ ಇದಿದೆ ನನ್ಗಿಲ್ಲ. ಯಾಕಂದ್ರೆ ನಾಳೆವರೆಗೂ ನಾವ್ ಇರ್ತೀವೋ ಇಲ್ವೋ ನಮಗ್ ಗೊತ್ತಿಲ್ಲ. ಈ ಸೆಕೆಂಡನ್ನ ಬೈಕೊಂಡು ಇನ್ನೊಬ್ಬರನ್ನ ನೋಡಿ ದುಃಖ ಪಟ್ಕೊಂಡು ನಮ್ಮ ಸಂತೋಷನ, ನಮ್ಮ ಜೀವನನ ನಾವು ಈ ರೀತಿ ಕಳ್ಕೊಳ್ತಾ ಇದೀವಿ ಮಾಸ್ಟರ್ಸ್. ಯಾಕೆ ಅಂತಂದ್ರೆ ನಾವು ಫಸ್ಟ್ ಹೇಳ್ಬೇಕು ಅಂತಂದ್ರೆ ಈ ಕ್ಷಣದಲ್ಲಿ ಅಯ್ಯೋ ನಾನ್ ಯಾಕೆ ಹಿಂಗಿದ್ದೆ, ನಾನ್ ಯಾಕೆ ಹಿಂಗ್ ಹುಟ್ಟಿದೆ, ನಾನ್ ಯಾಕೆ ಈ ಮನೆಗ್ ಬಂದೆ, ಇವೆಲ್ಲ ನಮ್ಗೆ ಪ್ರತಿದಿನ ನಾವು ನಮ್ಗ್ ನಾವೇ ಬೈಕೊಳ್ತಾ ಇರ್ತೀವಿ. ಆದ್ರೆ ಒಬ್ಬ ಸೀನಿಯರ್ ಮಾಸ್ಟರ್ಸ್ ಅವರು ಒಂದು ಎಪಿಸೋಡ್ ಸ್ಟಾರ್ಟ್ ಮಾಡಿದ್ರು, ಸಾಕ್ಷಿ ಅಂತ. ಯಾಕಂದ್ರೆ ಅವರು ಸರೋಜಾ ಗೋಲ್ಬಲ್ಲಿ ಮೇಡಮ್ ಅಂತ ಆಸ್ಟ್ರೇಲಿಯಾದಲ್ಲಿ ಇರ್ತಾರೆ, ಮೆಲ್ಬೋರ್ನ್ ಅಲ್ಲಿ. ಅವರು ಪತ್ರಿಕೆ ಸರ್ ಹತ್ರ ಫಸ್ಟ್ ಒಂದು ಅವ್ರಿಗೆ ಎನ್ಲೈಟ್ಮೆಂಟ್ ಆಗಿ ಎಲ್ಲಾ ಸೌಕರ್ಯಗಳಿತ್ತು ಅವ್ರಿಗೆ. ಆದ್ರೆ ಕೂಡ ಒಂದಿನ ಏನೋ ಗೊತ್ತಿಲ್ದಿರೋ ಸ್ಥಿತಿಗೆ ಹೋಗ್ಬಿಟ್ಟು ಏನ್ ಮಾಡ್ಬೇಕು ಗೊತ್ತಿಲ್ಲ. ಯಾಕಂದ್ರೆ ಒಳ್ಳೆ ಕೆಲ್ಸದಲ್ಲಿ ಒಳ್ಳೆ ಫ್ಯಾಮಿಲಿ ಎಲ್ಲ ಇದ್ರೆ ಕೂಡ ಒಂದಿನ ಸಡನ್ ಆಗಿ ಪೂರ್ತಿ ಮೌನ ಆಗ್ಬಿಡ್ತು, ಜೀವನಾನೇ ಮೌನ ಆಗ್ಬಿಟ್ಟು ಏನ್ ಮಾಡ್ಬೇಕು ಗೊತ್ತಿಲ್ಲ. ಬರೀ ಅಳು ಅಳು ಕಣ್ಣಲ್ಲಿ ನೀರ್ ಸೋರ್ತಾ ಇದ್ರೆ ಪಕ್ಕದ ಆ ರೋಡಲ್ಲೇ ಒಬ್ರು ಗೊತ್ತಿರೋರಿದ್ರೆ ಅವ್ರು ಕರ್ದು ಈ ಧ್ಯಾನ ಕೂರಿಸಿದಾಗ ಅವ್ರೊಳಗಡೆ ಅವ್ರಿಗೆ ಹೋಗಿ ಅವ್ರು ಏನು ಅಂತ ಅವ್ರು ತಿಳ್ಕೊಂಡು ಆಮೇಲೆ ಕಡ್ತಾಲಕ್ ಬಂದು ಪತ್ರಿ ಸಾರ್ ಮೀಟ್ ಮಾಡಿ ತುಂಬಾ ಇಲ್ಲಿ ಎಕ್ಸ್ಪೀರಿಯನ್ಸ್ ಎಲ್ಲ ಪಡ್ಕೊಂಡು ಫುಲ್ಲು ಫ್ಯಾಮಿಲಿ ಕೂಡ ಇವತ್ತು ಈ ಆಧ್ಯಾತ್ಮದಲ್ಲಿದ್ದಾರೆ. ಆ ಮೇಡಮ್ ಕೂಡ ಪತ್ರಿ ಸರ್ ಕಡ್ತಾಲು ಸ್ಟೇಜ್ ಅಲ್ಲಿ ಆಂಕರಿಂಗ್ ಮಾಡಿಸಿ 2019ರಲ್ಲಿ ಆಂಕರಿಂಗ್ ಕೂಡ ಕೊಟ್ಟು ಅವರೆಲ್ಲ ಮಾಡುವಾಗ ಈ ಮೇಡಮ್ ಬಾಯಿ ಬಿಟ್ಟು ಮಾತಾಡಿದ್ರೆ ಪ್ರಪಂಚದಲ್ಲಿ ಇನ್ಯಾರು ಬಾಯಿ ತೆಗಿಯಕ್ಕಾಗಲ್ಲ. ಅವ್ರು ಇದ್ದಾಗ ಅಷ್ಟು ಪವರ್ಫುಲ್ ಮಾಸ್ಟರ್ ಇವರು. ಇವರೊಂದು ಕೋಹಿನೂರ್ ವಜ್ರ PSS ತಮ್ಗೆ ಅಂತ ಹೇಳಿ ಪರಿಚಯ ಮಾಡ್ತಿದ್ರು. ಅವರು ಎನರ್ಜಿ ಯಾವ ತರ ಕೊಟ್ರು, ಏನ್ ಹೇಳಿ ಕಳ್ಸಿದ್ರು. ಅವತ್ತು ಅವ್ರಿಗೆ ಫಸ್ಟ್ ಟೈಮ್ ಹೋದಾಗ ಒಂದ್ ಅಷ್ಟು ಬುಕ್ಸ್ ಬೇರೆ ಶಿವಪ್ರಸಾದ್ ಸರ್ ಹತ್ರ ಹೇಳ್ಬಿಟ್ಟು ಒಂದು ಬಾಕ್ಸ್ ತುಂಬಾ ಬುಕ್ಸ್ ಗಳು ಹಾಕ್ಬಿಟ್ಟು ಮೇಡಮ್ ಕಾರಲ್ಲಿ ಇಟ್ಟು ಕಳ್ಸಿದ್ರಂತೆ. ಮೇಡಮ್ ಈ ಬುಕ್ಸ್ ಕೊಟ್ರು ಸಾರ್ ನಿಮ್ಗೆ, ನೀವು ತಗೊಂಡೋಗಿ ಅಂತ ಹೇಳಿ. ಆ ಹೊತ್ತಿಂದ ಅವರು ಫಸ್ಟ್ ಸೀತಾಯಣ ತಗೊಂಡ್ರು. ಅದ್ಭುತವಾಗಿ ಸೀತಾಯಣ ನಮ್ಗೆ ಟ್ರಾನ್ಸ್ಲೇಟ್ ಆಗೋಕ್ ಮುಂಚೆನೆ ಅವರು ಕ್ಲಾಸ್ ತಗೊಂಡ್ರು ಮಾಸ್ಟರ್ಸ್. 16 ಎಪಿಸೋಡ್ ತೆಲುಗು ಯಾರಿಗಾದ್ರೂ ಬಂದ್ರೆ ಅದನ್ನ ಕೇಳಿದ್ರೆ ನಾವ್ ಎಷ್ಟು ಸತಿ ಓದಿದ್ರೆ ಕೂಡ ಅವ್ರು ಹೇಳೋ ಒಂದು ದಾಟಿಗೆ ನಾವ್ ಹೆಂಗ್ ಕನೆಕ್ಟ್ ಆಗ್ತಿವಿ ಅಂದ್ರೆ ಆತರ ಕನೆಕ್ಟ್ ಆಗ್ತಿವಿ. ಆತರ ಸ್ಟಾರ್ಟ್ ಮಾಡೋದು ಒಬ್ಬ ಮಾಸ್ಟ್ರು. ಸೀತಾಯಣ ಆಯ್ತು, ಆಮೇಲೆ 1000 ಸೀಡ್ಸ್ ಆಫ್ ಜಾಯ್ ಬುಕ್ ತಗೊಂಡ್ರು. ಅದು 125 ಎಪಿಸೋಡ್ ಮಾಸ್ಟರ್ಸ್. ಆನಂದ್ ಕರ್ಣೆ ಸರ್ ಅದನ್ನ ಯಾರು ಬರ್ದಿದಾರೋ ಅವ್ರಿಗೆ ಆಶ್ಚರ್ಯ ಆಗೋಯ್ತು. ಅಮ್ಮ ನಾನು ಇಷ್ಟೊಂದು ಇದ್ರಲ್ಲಿ ಬರ್ದಿದ್ದೀನ, ನೀವ್ ಇಷ್ಟೊಂದು ಗಂಟೆಗಟ್ಲೆ ಕ್ಲಾಸ್ ಮಾಡ್ತಾ ಇದ್ರಲ್ಲ ಅಂತ ಹೇಳಿ. ಆದ್ರೆ ಕ್ಲಾಸ್ಗಳು ಯಾವಾಗ್ಲೂ ಕೂಡ ಮಾಸ್ಟರ್ಸ್ ನಾವಿಲ್ಲಿ ಕುತ್ಕೊಂಡು ನಾವ್ ಮಾಡ್ತಾ ಇದ್ವಿ ಅಂತಂದ್ರೆ ಆತ್ಮಜ್ಞಾನ ಹಂಚ್ಕೊಳ್ತಾ ನಾವ್ ಅನ್ಕೊಳ್ತೀವಿ ಒಬ್ರಿಗೊಬ್ರು ಮಾನವರಿಲ್ಲ ಹಂಚ್ಕೊಳ್ತಾ ಇದೀವಿ. ಅವ್ರಿಗಿರೋ ಜ್ಞಾನ ನಾವ್ ಹಂಚ್ಕೊಳ್ತಾ ಇಲ್ಲಿ ಸತ್ಯ ನಾವು ತಿಳ್ಕೊಬೇಕು ಅಂತಂದ್ರೆ ಯಾವಾಗ ಸತ್ಸಂಗ ಅನ್ನೋದು ನಾವು ಸ್ಟಾರ್ಟ್ ಮಾಡ್ತೀವೋ ಅವಾಗ ನಾವ್ ಯಾರು ಕೂಡ ಕೇಳೋರಾಗ್ಲಿ ಇಲ್ಲಿ ಹೇಳೋರಾಗ್ಲಿ ನಾವಾಗಿರೋದಿಲ್ಲ ಮಾಸ್ಟರ್ಸ್. ಇದು ಪತ್ರಿ ಸರ್ ಚೆನ್ನಾಗೆ ಗೊತ್ತು. ಇವತ್ತು ಈ ಜ್ಞಾನ ಇಲ್ಲಿ ಈ ದೇಹನ ಕೂರ್ಸಿದಾರಂತಂದ್ರೆ ಇದ್ರ ಮೂಲಕ ಹೇಳೋರು ಎಷ್ಟೋ ಜನ ಬರ್ತಾರೆ ಮಾಸ್ಟರ್. ಇಲ್ಲಿ ಯಾರ್ಯಾರಿಗೆ ಏನ್ ಜ್ಞಾನ ಬೇಕು, ಏನ್ ತಲುಪಿಸ್ಬೇಕು, ಯಾರು ಇದಕ್ಕೋಸ್ಕರ ಆತುರತಾ ಇದ್ರು ಅಂತವ್ರಿಗೋಸ್ಕರ ಹಾಸ್ಟೆಲ್ ಮಾಸ್ಟರ್ಸ್ ಯಾವಾಗ್ಲೂ ಕೂಡ ನಮ್ ಜೊತೆ ಇರ್ತಾರೆ. ಆ ಜ್ಞಾನ ಹಂಚೋದಿಕ್ ಅವ್ರು ಇರ್ತಾರೆ. ಇಲ್ಲಿ ನಮ್ದೇನು ಕೆಲಸ ಇರೋದಿಲ್ಲ. ನಾವ್ ಅನ್ಕೊಳ್ತೀವಿ ನಾವೇನೋ ಮಾಡ್ತಾ ಇದ್ವಿ, ನಾವ್ ಇದ್ ಮಾಡ್ತಾ ಇದ್ವಿ, ಅದು ಮಾಡ್ತಾ ಇದ್ವಿ, ಈ ಝೂಮ್ ಮಾಡ್ತಾ ಇದ್ವಿ, ಈ ಕ್ಲಾಸ್ ಮಾಡ್ತಾ ಇದ್ವಿ ಅಂತ. ನಾನು ಅನ್ನೋ ಪದ ಯಾವಾಗ್ಲೂ ಕೂಡ ನಮ್ಗೆ ಅಹಂಕಾರನ ತುಂಬಿಸಿ ನಮ್ಮ ಪ್ರಯಾಣನ ರದ್ದು ಮಾಡಿಸಿ ಕೆಳಗಡೆ ಕಳ್ಸುತ್ತೆ ಮಾಸ್ಟರ್ಸ್. ಆದ್ರೆ ನಾವ್ ಯಾರು ನಿಜವಾಗ್ಲೂ ಏನು ಮಾಡ್ತಾ ಇಲ್ಲ. ಈ ದೇಹಗಳಿದೆ, ಆದ್ರೆ ಈ ಭೂಮಿ ಮೇಲೆ ಈ ಸತ್ಸಂಗಗಳು ನಾವು ಮಾತಾಡ್ಕೊಳ್ತಾ ಇದ್ವಿ ಅಂದ್ರೆ ಇಷ್ಟು ಜ್ಞಾನ ನಿಜವಾಗ್ಲೂ ನಮ್ಗಿತ್ತ? ಇವಾಗ್ಲೂ ಕೂಡ ನಮ್ ಸುತ್ತಮುತ್ತ ಇರೋರು ಏನೇನೋ ಆಲೋಚನೆ ಮಾಡ್ತಾ ಇದ್ರೆ ನಾವುಗಳು ಮಾತ್ರ ಈ ಒಂದು ಪ್ರೋಗ್ರಾಮ್ ಕೊಂಡು ಬೆಳಗ್ಗೆ ಎದ್ದು 5 ಗಂಟೆಯಿಂದ 3 ಗಂಟೆ 4 ಗಂಟೆಯಿಂದ ನಾವು ಈ ಪ್ರಯಾಣದಲ್ಲಿ ಎಷ್ಟೋ ನಮಗೂ ಮನೆ ಕೆಲಸಗಳಿದೆ, ಸಂಸಾರ ಇದೆ, ಮಕ್ಳಿದ್ದಾರೆ. ಆದ್ರೆ ಕೂಡ ನಾವು ಇದ್ರಲ್ಲಿ ಯಾಕೆ ಕೂತಿದ್ವಿ? ಅದಕ್ಕೆ ಪತ್ರಿ ಸರ್ ಹೇಳಿದ್ದು ನೀವ್ ಯಾರು ಸಾಮಾನ್ಯದವರಲ್ಲ. ಯಾಕಂದ್ರೆ ನಾವ್ ಎಷ್ಟು ಒಂದು ಹಾಸ್ಟೆಲ್ ಮಾಸ್ಟರ್ಸ್ ನಮ್ಮಲ್ಲಿ ಬರ್ಬೇಕು ಅಂದ್ರೆ ಕೂಡ ನಾವು ಅಷ್ಟು ಪ್ಯೂರಿಟಿ ಆಗಿರ್ಬೇಕು, ಅಷ್ಟು ಸ್ವಚ್ಛವಾಗಿರ್ಬೇಕು.
ಆ ಸ್ವಚ್ಛತೆ ನಮ್ಮಲ್ಲಿ ಯಾವಾಗಿರುತ್ತೋ, ಆ ಎನರ್ಜಿ ಯಾವಾಗ ನಾವು ರೈಸ್ ಮಾಡ್ಕೊಂಡಿರ್ತೀವೋ, ಅವಾಗ ಮಾತ್ರ ಅವರು ನಮ್ಮ ಮೂಲಕ ಈ ಜ್ಞಾನನ ಹಂಚೋಕೆ ಬರೋಕೆ ಸಾಧ್ಯ. ಇಲ್ಲ ಅಂತಂದ್ರೆ ನಾವು ಮಾಡಕ್ ಆಗೋದಿಲ್ಲ ಅದು. ಅವರು ಬರೋಕ್ ಆಗೋದಿಲ್ಲ. ಎನರ್ಜಿ ಇಲ್ಲ ಅಂತಂದ್ರೆ ಅವ್ರಿಗೆ ಈ ದೇಹ ಸೆಟ್ ಆಗೋದಿಲ್ಲ. ಅದಕ್ಕೆ ಯಾವಾಗ್ಲೂ ಕೂಡ ಒಂದು ಮಾಸ್ಟರ್ ನಮ್ಮ ಮೂಲಕ ಏನಾದ್ರು ಮಾಡ್ಬೇಕು ಅಂತಂದ್ರೆ ಫಸ್ಟ್ ನಮ್ ದೇಹನ ಚೆಕ್ ಮಾಡ್ತಾರ ಅವ್ರು. ಇವ್ರು ಎಷ್ಟು ಎನರ್ಜಿಡ್ ಆಗಿದ್ದಾರೆ, ಎಷ್ಟು ಪ್ಯೂರಿಟಿ ಆಗಿದ್ದಾರೆ, ಇನ್ನು ಯಾವ್ದಾವ್ದಕ್ಕೆ ಅಂಟ್ಕೊಂಡಿದ್ದಾರೆ, ಇದನ್ನೆಲ್ಲ ಬಿಡಿಸಿ ಆಮೇಲೆ ನಮ್ ಕೆಲಸ ಮಾಡಿಸ್ತಾರ ಅವ್ರು. ಆ ತರ ಸರೋಜ ಮೇಡಮ್ ಕೂಡ ಅಲ್ಲಿ ಮಾಡುವಾಗ ಆ ಬುಕ್ ಏನಂತಂದ್ರೆ ಸಾಕ್ಷಾತ್ ಸರಸ್ವತಿ ದೇವಿ ಲಕ್ಷ್ಮೀ ದೇವಿ ಜೊತೆ ನಾವ್ ಹೆಂಗ್ ಇಲ್ಲಿ ಮಾತಾಡ್ಕೊಳ್ತಾ ಇದ್ವು, ಆತರ ಆನಂದ ಕರ್ಣೇಶ್ ಸಾರು ಮತ್ತೆ ಲಕ್ಷ್ಮೀ ದೇವಿ ಸರಸ್ವತಿ ದೇವಿ ಧ್ಯಾನದಲ್ಲಿ ಕೂತ್ಕೊಂಡು ಡೈರೆಕ್ಟ್ ಆಗಿ ಮಾತಾಡಿದಾಗ ಇವ್ರು ಕ್ವಶನ್ ಕೇಳಿದ್ರೆ ಆ ಅಮ್ಮ ಅದನ್ನ ಆನ್ಸರ್ ಮಾಡಿರುವಂತ ಬುಕ್ ಮಾಸ್ಟರ್ಸ್ 1000 Seeds of Joy ಅಂತ. ಅದರ ಕನ್ನಡದಲ್ಲೂ ಕೂಡ ಇವಾಗ ಲಾವಣ್ಯ ಪ್ರಭಾಕರ್ ಮೇಡಮ್ ಅಂತ ಮೈತ್ರೇಯ ಧ್ಯಾನದಲ್ಲಿ ಸ್ವಾಧ್ಯಾಯ ನಡೆಸ್ತಾ ಇದ್ದಾರೆ ಇವಾಗ ಅದನ್ನು ಕೂಡ. ಆ ಬುಕ್ ಮಾಡುವಾಗ ಸಾಕ್ಷಾತ್ ಹೇಳ್ಬೇಕು ಅಂತಂದ್ರೆ ಅಲ್ಲಿ ಸರೋಜಮ್ಮ ಇರ್ಲಿಲ್ಲ ಮಾಸ್ಟರ್ಸ್. ಯಾಕಂದ್ರೆ ಎಷ್ಟೋ ಜನ ಎದುರುಗಡೆ ಇರೋ ಮಾಸ್ಟರ್ಸ್ ಹೇಳಿದ್ರು, ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಂಡ್ರು. ಅಮ್ಮ ನೀವು ಕ್ಲಾಸ್ ಅಲ್ಲಿ ಕೂತಿದ್ರಷ್ಟೇ, ನಿಮ್ಮ ಪಕ್ಕದಲ್ಲೇನೆ ಆ ತ್ರಿಶಕ್ತಿಗಳು 3 ಜನ ಕೂಡ ಬಂದು ಕೂತಿದ್ದಾರೆ. ಅವರೇ ಕಾಣಿಸ್ತಾ ಇದಾರೆ ನಮಗೆ. ನಿಮ್ಮೊಳಗಡೆ ಅವರೇ ಕಾಣಿಸ್ತಾ ಇದಾರೆ. ಸೀತಣ್ಣ ಬುಕ್ ತಗೊಂಡಾಗ ಎಲ್ಲಾರು ಅದೇ ಫೀಲ್ ಆದ್ರು. ಇಲ್ಲ ಅಮ್ಮ ನಮ್ಗೆ ಹಾಸ್ಟೆಲ್ ಆಗಿ ಬಂದು ಸೀತಾಮಾತೆ, ನೀವೇ ಸೀತಾಮಾತೆ, ಎಷ್ಟೋ ಜನ ಇವಾಗ್ಲೂ ಫಿಕ್ಸ್ ಆಗಿದ್ದಾರೆ ಅವ್ರನ್ನ. ನೀವೇ ಸೀತಾಮಾತೆ, ನೀವ್ ಯಾಕಂದ್ರೆ ಹಾಸ್ಟೆಲ್ ಆಗಿ ಬಂದು ನಮ್ಗೆ ಎಷ್ಟೋ ಹೀಲ್ ಮಾಡ್ತಾ ಇದೀರಾ, ನಮ್ಗೆ ಎಷ್ಟೋ ಸಹಾಯ ಮಾಡ್ತಾ ಇದ್ದೀರಾ. ಇವತ್ತು ಎಷ್ಟು ಜನ ಹೆಣ್ಮಕ್ಳು ಅಂತಂದ್ರೆ ಅವರು ಹಿಂದೆ ಇರೋರು ಎಲ್ಲಾ ಕಂಟ್ರೀಸ್ ಅಲ್ಲಿ ಇದಾರೆ ಮಾಸ್ಟರ್. ಬರೀ ಒಂದು ಆಸ್ಟ್ರೇಲಿಯಾದಲ್ಲೆಲ್ಲ ಒಂದು ಇಲ್ಲಿ ಭಾರತದಲ್ಲೆಲ್ಲ ಎಲ್ಲಾ ಕಂಟ್ರೀಸ್ ಅಲ್ಲೂ ಕೂಡ ಅವರು ಫಾಲೋವರ್ಸ್ ಇದ್ದಾರೆ ಇವತ್ತು. ಅವ್ರಿಗೆ ಅಷ್ಟು ಕ್ಲಾಸ್ಗಳು ಅವರು ಅದ್ಭುತವಾಗಿ ಮಾಡ್ಕೊಂಡು ಬರ್ತಿದ್ರು. ಆ ಸಮಯದಲ್ಲಿ ಸಾಕ್ಷಾತ್ ಲಕ್ಷ್ಮೀ ಮಾತೆನೆ ಅವರಿಗೆ ಚಾನಲಿಂಗ್ ಆಗಿ, ಸರಸ್ವತಿ ಮಾತೆ ಚಾನಲಿಂಗ್ ಆಗಿ ಆ ಜ್ಞಾನನ ಆನಂದ ಕರ್ಣೇಶ್ ಬರೆದಿರೋದು ಒಂದು ಇವಾಗ ಪದ್ರೆ ಸಾರದ ವಿಡಿಯೋಗಳು ಯಾರಿಗಾದ್ರು ನೋಡಿದ್ರೆ ಮಾಸ್ಟರ್ಸ್ ತೆಲುಗು ಬರೋರಾದ್ರೆ ಲೈನ್ ಒಂದೇ ಇರುತ್ತೆ ಮಾಸ್ಟರ್ಸ್. ಪತ್ರಿ ಸರ್ ಮಾತಾಡುವಾಗ ಒಂದೇ ಲೈನ್ ಇರುತ್ತೆ ಅದು. ಆದ್ರೆ ಆ ಲೈನ್ ಅವ್ರು ಹಿಡ್ಕೊಂಡ್ರೆ ಅದನ್ನ ಎಷ್ಟು ಸಿಂಪ್ಲಿಫೈ ಮಾಡಿ 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 ಮತ್ತೆ ಮಾತಾಡಿ 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 ನಮ್ಗೆ 1 hour ಅವರ ಸ್ಪೀಚ್ ಇರುತ್ತೆ. ನಮಗೇನ್ ಅನ್ಸುತ್ತೆ ಆ ಲೈನ್ ನೋಡಿದ್ರೆ ಚಿಕ್ಕ ಲೈನೇ, ಅದು ಹೆಡ್ಲೈನ್ ನೋಡಿದ್ರೆ ತುಂಬಾ ಚಿಕ್ಕದಾಗಿರುತ್ತೆ. ಆದ್ರೆ ಅವರು ಹೇಳೋಕೆ ಸ್ಟಾರ್ಟ್ ಮಾಡಿದ್ರೆ ಅದು ಒಂದಕ್ಕೊಂದು ಲಿಂಕ್ ಮಾಡಿ 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 ನಮಗೆ ಅರ್ಥ ಆಗೋ ಅಷ್ಟ್ರಲ್ಲಿ 1 hour ಮೇಲೆ ಆಗುತ್ತೆ ಆ ಸ್ಪೀಚ್. ಆತರ ಆ ಸರೋಜಮ್ಮ ಕೂಡ ಆ ಕ್ಲಾಸ್ ಮಾಡುವಾಗ 3 hour ಆಗೋದು. ಒಂದೊಂದ್ಸಲಿ ಕ್ಲಾಸ್ ತಗೊಂಡ್ರೆ 3 hour ಆಗೋದು. ಅಷ್ಟು ಜ್ಞಾನನ 125 ವಾರ ಅದನ್ನ ಹಂಚಿದ್ರು ಮಾಸ್ಟರ್ಸ್. ಅದಕ್ಕೂ ಬ್ರಹ್ಮೋತ್ಸವಗಳಂತ ಕೂಡ ಆಮೇಲೆ ಲಕ್ಷ್ಮೀದೇವಿ ಮೆಸೇಜ್ ಕೊಟ್ಟು ಬ್ರಹ್ಮೋತ್ಸವ ಅಂತ ಕೂಡ ಒಂದು ಸೆಲೆಬ್ರೇಷನ್ ಕೂಡ ಮಾಡಿದ್ರು. ಅದಾದ್ಮೇಲೆ ಅದಕ್ಕಿನ್ನ ಹೈಯರ್ ಸಬ್ಜೆಕ್ಟ್ಸ್ ಅಂತಂದ್ರೆ ಇನ್ನು ಏನೋ ಕೊಡ್ಬೇಕು. ಅದ್ರಲ್ಲಿ ಎಷ್ಟೋ ಜನ ಮಾಸ್ಟರ್ಸ್ ಹೇಳ್ಬೇಕು ಅಂದ್ರೆ ಸರಸ್ವತಿ ಮಾತೆ ಲಕ್ಷ್ಮೀ ಮಾತೆ ನಮ್ಗೆ ಹೆಂಗೆ ಗೈಡ್ ಮಾಡ್ಕೊಂಡ್ ಬರ್ತಾರೆ ಅಂತ ಅಂದ್ರೆ ನಾವ್ ಯಾಕೆ ಈ ಭೂಮಿಗೆ ಬಂದ್ವಿ, ಯಾವ ತರ ಜನ್ಮ ತಗೊಂಡಿದ್ವಿ, ಈ ಸೃಷ್ಟಿ ಸ್ಟಾರ್ಟ್ ಆದಾಗ ಸ್ತ್ರೀ ಪುರುಷ ಅನ್ನೋರು ಹೇಗಿದ್ರು, ಅದ್ರ ಸ್ತ್ರೀ ತತ್ವ ಹೆಂಗಿತ್ತು, ಈ ಹೊತ್ತಿನ ಸ್ತ್ರೀ ತತ್ವ ಏನಾಗಿದೆ, ಇದನ್ನ ಮುಂದುವರ್ಸಿದ್ರೆ ಏನಾಗುತ್ತೆ ಈ ಸೃಷ್ಟಿ, ಅದನ್ನ ಕರೆಕ್ಷನ್ ಮಾಡೋಕೆ ನಾವೆಲ್ಲರೂ ಈ ಭೂಮಿಗೆ ಬಂದಿದೀವಿ ಮಾಸ್ಟರ್ಸ್. ಇವತ್ತು ಝೂಮ್ ಗಳಲ್ಲಿ ಕುತ್ಕೊಂಡು ನಾವು ಈ ಸತ್ಸಂಗಗಳು ಮಾಡಿ ನಮ್ಮಂಗೆ ಎಲ್ಲಾ ಹೆಣ್ಮಕ್ಳನ್ನ ಕರ್ಕೊಂಡ್ ಬರ್ತಾ ಇದ್ವಿ ಅಂತಂದ್ರೆ ನೀವ್ ಎಲ್ಲಿ ಹೋಗಿ ಯಾವ ಧ್ಯಾನ ಚಕ್ರಕ್ಕೆ ಹೋಗ್ಲಿ 80% ಹೆಣ್ಮಕ್ಳೇ ಇರೋದು, 20% ಗಂಡ್ಮಕ್ಳು ಬರ್ತಾ ಇರೋದು. ಯಾಕಂದ್ರೆ ಇಷ್ಟು ಜನ ಹೆಣ್ಮಕ್ಳು ಹೀಲ್ ಆಗ್ಬೇಕಾಗಿತ್ತು. ಇಷ್ಟು ಜನ ಹೆಣ್ಮಕ್ಳು ಈ ಕೆಲ್ಸಕ್ಕೆ ಬಂದಿದೀವಿ ನಾವು. ಅದನ್ನೇ ಲಕ್ಷ್ಮೀ ಮಾತೆ ಕೂಡ ಹೇಳ್ತಾರೆ, ಹಿಂಗಿದ್ದವ್ರು ನೀವ್ ಹಿಂಗಾಗಿದ್ದೀರ, ನಿಮ್ಮಂಗೆ ನಾವು ಕೂಡ ಭೂಮಿಗೆ ಬಂದು ಇವತ್ತು ನಮ್ಮನ್ನ ನೀವು ಪೂಜೆ ಮಾಡ್ಕೊಂಡು ನಿಮ್ಮ ಸಮಯನ ವೇಸ್ಟ್ ಮಾಡ್ತಾ ಇದ್ದೀರಾ. ನೀವು ಪೂಜೆ ಮಾಡ್ಕೊಂಡು ಕೂತಿದ್ರೆ ನಿಮ್ಮ ಹತ್ರ ಬರೋದಿಲ್ಲ. ನಾವ್ ಏನ್ ಕೆಲಸ ಮಾಡಿದ್ವು ಅದನ್ನ ಮಾಡ್ಬಿಟ್ಟು ನೀವು ನಮ್ಮ ದಾರಿಲಿ ಬರ್ತೀರ ಅಂತ ನಾವು ಲಾಂತರಗಳು ಇಟ್ಕೊಂಡು ನಿಮ್ಗೆ ರೋಡಲ್ಲಿ ಕಾಯ್ತಾ ಇದೀವಿ ನಿಮಗೋಸ್ಕರ ಅಂತಾರೆ ಲಕ್ಷ್ಮೀ ಮಾತೆ ಮಾಸ್ಟರ್. ಆ ಸಬ್ಜೆಕ್ಟ್ ಕೇಳ್ತಾ ಇದ್ರೆ ಕಣ್ಣಲ್ಲಿ ನೀರು ಬರುತ್ತೆ ನಮ್ಗೆ. ನಾವ್ ಯಾವ ದಾರಿಲಿ ಪ್ರಯಾಣ ಮಾಡ್ಬೇಕಾಗಿತ್ತು, ಯಾವ ದಾರಿಲಿ ಪ್ರಯಾಣ ಮಾಡ್ತಾ ಇದೀವಿ ನಾವು. ಇಷ್ಟು ಅದ್ಭುತವಾದ ದಾರಿ ನಮ್ಗೆ ಇದೆಯಲ್ಲ. ಆ ತ್ರಿಶಕ್ತಿಗಳು ಲಾಂತರ್ಗಳು ಇಟ್ಕೊಂಡು ನಮಗೋಸ್ಕರ ಆ ದಾರಿಲಿ ಕಾಯ್ತಾ ಇದ್ದಾರೆ ಅಂತಂದ್ರೆ ನಾವ್ ಇಲ್ಲಿ ಆ ದಾರಿಗೆ ಎಲ್ಲಿ ಹೋಗ್ತಾ ಇದ್ವಿ ನಾವು. ನಾವಿನ್ನು ಕೆಳಗಡೆ 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 ಹುಡ್ಕೊಂಡು ಹೋಗ್ತಾ ಇದ್ವಿ. ಈ ಕಾರು, ಈ ವಸ್ತ್ರ, ಈ ಒಡವೆ, ಈ ಮನೆ, ಅವ್ರು ಅನ್ಕೊಂಡು ನಮ್ಮ ಆಲೋಚನೆನ ಕೆಳಗಡೆ ತಿರುಗಿಸ್ತಾ ಇದ್ವಿ. ಆದ್ರೆ ಒಂದ್ ಸ್ವಲ್ಪ ಕರೆಕ್ಷನ್ ಮಾಡ್ಕೊಂಡ್ಬಿಟ್ರೆ ನಾವು, ಯಾಕಂದ್ರೆ ಅಶಾಶ್ವತ ಇಲ್ಲಿ ಎಷ್ಟಿದ್ರೆ ಕೂಡ ಈ ಕ್ಷಣದಲ್ಲಿ ನಮ್ಮ ಕೆಲಸ ಮುಗೀತು ಅಂದ್ರೆ ಎಲ್ಲಾ ಬಿಟ್ಟು
ಈ ಸೆಕೆಂಡ್ ಅಲ್ಲಿ ನಾವು ಹೊರಡ್ಲೇಬೇಕು. ಈ ದೇಹ ಕೂಡ ನಮ್ದಲ್ಲ. ಆ ದೇಹ ಇರೋರ್ಗು ಉಪಯೋಗಿಸ್ಕೊಬೇಕು. ಅದಕ್ಕೆ ಎಲ್ಲಾರು ಹೇಳ್ತಾರೆ ಮನೆ ಇರುವಾಗ್ಲೇ ದೀಪ, ದೀಪ ಇದ್ದಾಗ್ಲೇ ಮನೆ ಸರಿ ಮಾಡ್ಕೊಳ್ಳಿ ಅಂತ. ಯಾವ ದೀಪನ? ನಮ್ಮೊಳಗಡೆ ಬೆಳಗ್ತಾ ಇರೋಂತ ಆತ್ಮ ಜ್ಯೋತಿನ, ಆ ಜ್ಯೋತಿ ಬೆಳಗುವಾಗ್ಲೇ ಮಾಡ್ಕೊಬೇಕು ಮಾಸ್ಟರ್ಸ್. ಯಾಕಂದ್ರೆ ಹೇಳ್ತಾರಲ್ಲ, ಉಸಿರಿದ್ರೆ ಶಿವ, ಉಸಿರೋದ್ರೆ ಶವ ಅಂತ. ಆ ಶವಕ್ಕೆ ಹೆಸರು ಕೂಡ ಇಲ್ಲ ಮಾಸ್ಟರ್ಸ್. ಒಂದ್ 50 ವರ್ಷ, 80 ವರ್ಷ, 70 ವರ್ಷ ಒಂದ್ ಹೆಸರಿಟ್ಟು ಇದೊಂದು ಐಡೆಂಟಿಫೈ ಮಾಡಿ ಕರೆಯುವಂತ ಹೆಸರನ್ನ ಒಂದು ಸೆಕೆಂಡ್ ಅಲ್ಲಿ ಆ ಜ್ಯೋತಿ ಹೊರಗಡೆ ಹೋಗಿದ ತಕ್ಷಣ ಆ ದೇಹ ಕೆಳಗಡೆ ಬಿದ್ದೋದ್ರೆ ಆ ದೇಹನ ಅಟ್ಲೀಸ್ಟ್ ಅದ್ಯಾಕೆ ಅಷ್ಟು ಸಡನ್ ಆಗಿ ಹೆಸರು ಮರ್ತ ಹೋಗ್ತಾರೆ ನಂಗೆ ಅರ್ಥ ಆಗಲ್ಲ ಮಾಸ್ಟರ್ಸ್. ಇಮಿಡಿಯೇಟ್ ಆಗಿ ದೇಹ ಬಾಡಿ ಬಂತ, ಹೆಣ ಬಂತ, ಯಾಕೆ ಅವ್ರಿಗೆ ಹೆಸರು ಎಲ್ಗೋಯ್ತು? ಯಾರಿಗೆ ಕೊಟ್ಟಿದ್ರು ಮತ್ತೆ ಹೆಸರು ಇಷ್ಟು ದಿನ? ಯಾರನ್ನ ಹೋಗ್ತಾ ಇದ್ರು ಇಷ್ಟು ದಿನ ಈ ಭೂಮಿ ಮೇಲೆ ಹೆಸರನ್ನ? ಆ ದೇಹಕ್ಕೆ ಅಷ್ಟು ಬೇಗ ಹೆಸರು ಕೂಡ ಇಲ್ವಾ? ಈ ಈ ಒಂದು ಚಿಕ್ಕದ್ ನೋಡ್ಬಿಟ್ರೆ, ಅಬ್ಸರ್ವ್ ಮಾಡಿದ್ರೆ ಮಾಸ್ಟರ್ಸ್, ನಮಗೆ ನಮ್ ಕಣ್ಮುಂದೆ ನಡೆಯೋ ಘಟನೆಗಳನ್ನ, ಒಂದೊಂದು ಘಟನೆ ಯಾಕೆ ನಡೀತದೆ ಅಂದ್ರೆ ಒಂದೊಂದು ಪಾಠ ಕಲಿಯೋದಕ್ಕೆ. ಈ ಪಾಠ ಕಲ್ತ್ರೆ ನಮ್ಮ ಮಕ್ಳು ಇನ್ನು ಮುಂದಕ್ಕೆ ಬಂದ್ಬಿಡ್ತಾರೇನೋ, ಈ ಕಡೆಗೆ ಹೋಗಲ್ವೇನೋ ಅಂತ ಆ ದಿವ್ಯಾತ್ಮಗಳ ನಮಗೆ ಒಂದೊಂದು ಪಾಠ ಕಲಿಸೋಕೆ ಇಲ್ಲಿ ಕಳ್ಸಿದ್ದಾರೆ. ಕಲಿಯೋಕ್ ನಾವು ಬಂದಿದ್ವಿ, ಅವ್ರು ಕಳ್ಸಿಲ್ಲ, ನಾವೇ ಬಂದಿದ್ವಿ. ಆದ್ರೆ ಅವಾಗ್ಲೂ ಕೂಡ ನಾವು ಅಯ್ಯೋ ಅವ್ರ ತಾನೇ ಸತ್ತೋಗಿದ್ದು, ಅವ್ರ ತಾನೇ ಆಯ್ತು, ಅವ್ರದಾನ ಒಂದಿನ ಆಯ್ತಾ, ಅವ್ರ ಕೆಲ್ಸ ಆಗುತ್ತೆ, ಅವ್ರ ಒಡವೆಗಳು ಏನ್ ಮಾಡ್ಬೇಕು, ಅವ್ರ ವಸ್ತ್ರಗಳು ಏನ್ ಮಾಡ್ಬೇಕು, ಅವ್ರ ಆಸ್ತಿ ಏನ್ ಮಾಡ್ಬೇಕು, ಇದನ್ನ ಯಾರು ಜಾಸ್ತಿ ತಗೊಂಡ್ಬಿಡ್ತಾರೆ, ಇದ್ಯಾರು ಕಡಿಮೆ ಬಂದ್ಬಿಡ್ತಂತ. ಅಲ್ಲಿ ನಡೆದಿರೋ ಘಟನೆ ಏನು? ಆ ದೇಹಕ್ಕೆ ಒಂದ್ ಹೆಸರು ಇತ್ತು, ಹೆಸರು ಕೂಡ ಕರೀತಾ ಇಲ್ಲ. ಆ ದೇಹ ಬಿದ್ದೋಯ್ತಲ್ಲ, ಯಾರು ಎಲ್ಲಿಗೋದ್ರು? ಆ ದೇಹ ಇಷ್ಟು ವರ್ಷ ಏನ್ ಮಾಡ್ತು? ಏನ್ ತಗೊಂಡೋಯ್ತು? ಏನ್ ಬಿಟ್ಟು ಹೋಯ್ತು? ನೆಕ್ಸ್ಟ್ ನಾವ್ ಅದೇ ಕೆಲಸ ಮಾಡ್ತಿದ್ವಿ, ಏನ್ ಬಿಟ್ಟು ಹೋಗ್ತಿವಿ, ಏನ್ ತಗೊಂಡು ಹೋಗ್ತಿವಿ? ಇದ್ರ ಬಗ್ಗೆ ಒಬ್ರು ಕೂಡ ನಾವ್ ಆಲೋಚನೆ ಮಾಡ್ತಾ ಇಲ್ಲ ಮಾಸ್ಟರ್ಸ್. ಇನ್ನು ದುಃಖ 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 ಅಂದ್ರೆ ಯಾರು ಕೊಡ್ತಾ ಇದ್ರಿ ದುಃಖನ? ಅಧ್ಯಾತ್ಮದಲ್ಲೂ ಕೂಡ ನಾವೆಲ್ಲಾರು ಎಷ್ಟೋ ಜನ ಅಯ್ಯೋ ನಾವ್ ಇಷ್ಟೆಲ್ಲಾ ಕೆಲಸ ಮಾಡ್ತಾ ಇದ್ವಿ, ಇಷ್ಟೆಲ್ಲಾ ಸರ್ವಿಸ್ ಮಾಡ್ತಾ ಇದ್ವಿ, ನಮ್ಗೆ ಯಾಕಪ್ಪ ಇಷ್ಟೊಂದ್ ದುಃಖ, ನಮ್ಗೆ ಯಾಕಪ್ಪ ಇಷ್ಟೊಂದಿದು, ನಾವ್ ಇನ್ನೇನ್ ತಪ್ಪು ಮಾಡಿದ್ವಿ, ಇನ್ನೇನ್ ಕರ್ಮ ಮಾಡಿದ್ವಿ? ಯಾರ್ಯಾರು ಇವಾಗ್ಲೂ ಕೂಡ ಪ್ರಯತ್ನಗಳೇನಂದ್ರೆ ಪೂರ್ವ ಜನ್ಮಗಳು ನೋಡ್ಕೊಳ್ತೀವಿ, ನಾವು ಹೋದ್ ಜನ್ಮದಲ್ಲಿ ನಾನ್ ಏನ್ ಮಾಡ್ದ ಗೊತ್ತಿಲ್ಲ, ಕರ್ಮಚಕ್ರ ನೋಡ್ಕೊಬೋದಂತಲ್ಲ, ನಾವ್ ಅದನ್ನ ನೋಡ್ಕೊಳ್ತೀವಿ, ಇದನ್ನ ನೋಡ್ಕೊಳ್ತೀವಿ. ಏನ್ ನೋಡ್ಕೊಂಡು ಏನ್ ಮಾಡ್ತೀರಾ? ಮುಂದೆ ಇರೋ ಪಾಠ ಕಲೀರಿ ಅಂತಂದ್ರೆ ಹಿಂದಕ್ ಹೋಗ್ಬಿಟ್ಟು ಆ ಪಾಠ ಕಲ್ತ್ಕೊಂಬಂದ್ ಏನ್ ಮಾಡ್ತೀರಾ? ಈ ಜನ್ಮ ಕೊಟ್ಟಿದ್ದಾರೆ, ಇಲ್ಲಿ ಇಷ್ಟು ಅದ್ಭುತವಾದ ಜ್ಞಾನ ಹಂಚಿಕೆಗಳಾಗ್ತಾ ಇದೆ. ಇದನ್ನ ನೋಡಿ, ಇದನ್ನ ಕಲಿತು ಮುಂದಕ್ಕೆ ಹೋಗೋದು ಹೆಂಗೆ ಅಂತ ಇಲ್ಲಿ ಪಾಠ ಕಲಿಯೋದ್ ಬಿಟ್ಬಿಟ್ಟು ಹಿಂದಿನ ಜನ್ಮದಲ್ಲಿ ನೀನು ಕೊಲೆಗಾರನಾಗಿರ್ತೀಯ, ಇನ್ನೊಂದು ಕೆಟ್ಟ ಕೆಲ್ಸಗಳು ಯಾವ್ದೋ ಒಂದು ಮಾಡಿರ್ತೀವಿ ನಾವು. ಯಾವ ಹೆಣ್ಣು ಯಾವ ಗಂಡು ಸುಮ್ನೆ ಒಳ್ಳೆ ಕೆಲ್ಸಗಳು ಮಾಡಿ ಬಂದಿರಲ್ಲ. ಅದ್ರಲ್ಲಿ ಒಳ್ಳೆ ಕೆಲ್ಸಗಳು ಮಾಡಿ ಬಂದಿರೋದಕ್ಕೆ ಒಂದು ಒಳ್ಳೆ ದಾರಿ ಸಿಕ್ಕಿದೆ. ಆ ಕೆಟ್ಟದ್ರಲ್ಲಿ ಕೂಡ ಒಳ್ಳೇದು ಅಂತಾರಲ್ಲ, ಆ ತರ ಮಾಡಿ ಬಂದಿದ್ದಕ್ಕೆ ಇವತ್ತು ಇಂಥ ಗುರು, ಇಂಥ ಆಧ್ಯಾತ್ಮಿಕತೆ ಸಿಕ್ಕಿದೆ. ಇದನ್ನ ಬಳಸ್ಕೊಂಡು ಮುಂದಕ್ಕೆ ಹೋಗೋದು ನೋಡ್ಬೇಕು. ಹಿಂದಕ್ಕೆ ಹೋಗಿ ನೋಡಿದ್ರೆ ಭಯ ಪಟ್ಕೊಂಡು ಸತ್ತೋಗ್ತೀವಿ ನಾವು. ನಾವು ಮಾಡಿರೋ ಕೆಲ್ಸಗಳು ಎಂತ ಕೆಲ್ಸಗಳು ಮಾಡಿ ಬಂದಿದ್ವಿ ಅಂತ ನಾವೇನಾದ್ರು ಹಿಂತಿರುಗಿ ನೋಡ್ಕೊಂಡ್ಬಿಟ್ರೆ ಸ್ವಲ್ಪ ಜನ್ಮಗಳು, ಅದಕ್ಕೆ ಮಾಸ್ಟರ್ಸ್ ನಮಗ್ ತೋರ್ಸೋದಿಲ್ಲ. ಅದನ್ನೆಲ್ಲಾರು ನೋಡ್ಕೊಂಡು ತಡ್ಕೊಳಕ್ ಆಗೋದಿಲ್ಲ. ನಾವೇನೋ ಅಷ್ಟು ಒಳ್ಳೆ ಒಳ್ಳೆ ಕೆಲ್ಸಗಳು ಮಾಡಿ ಏನು ಬಂದಿಲ್ಲ ಮತ್ತೆ ಮತ್ತೆ ಜನ್ಮ ತಗೊಂಡು. ಒಳ್ಳೇದ್ ಮಾಡಿದ್ರೆ ಜನ್ಮನೇ ಬೇಕಾಗಿಲ್ವಲ್ಲ ಮತ್ತೆ ನಮ್ಗೆ? ನಾವಿಲ್ಲಿ ಬರೋ ಅವಶ್ಯಕತೆನೇ ಇಲ್ವಲ್ಲ. ಅದನ್ನ ನೋಡ್ಕೊಂಡು ಏನ್ ಮಾಡ್ತೀವಿ? ಮತ್ತೆ ಆ ದುಃಖ, ಅಯ್ಯೋ ನಾನ್ ಇಂತ ತಪ್ಪು ಮಾಡಿದ್ನ, ನಾನ್ ಇಂಥವ್ಳ, ನಾನ್ ಅಂತವ್ನ ಅಂತ ಮತ್ತೆ ಅದ್ರ ಬಗ್ಗೆ ಒಂದಷ್ಟು ಸಮಯ ವೇಸ್ಟ್ ಮಾಡ್ಕೊಳ್ಳೋದು. ಯಾಕಂದ್ರೆ ಮುಂದಕ್ಕೆ ಹೋಗ್ಬೇಕು ಮಾಸ್ಟರ್ಸ್, ನಾವ್ ಯಾವಾಗಲೂ ಹಿಂದಕ್ಕೆ ಹೋಗ್ಬಾರ್ದು. ಯಾಕಂದ್ರೆ ಈ ಭೂಮಿ ಮೇಲೆ ಈ ಸಮಯದಲ್ಲಿ ಈ ಆತ್ಮಜ್ಞಾನದಲ್ಲಿ ಇಂಥ ಗುರುಗಳ ಜೊತೆಗೆ ಇಷ್ಟೊತ್ತು ನಾನು ಸರೋಜಮ್ಮನ ಬಗ್ಗೆ ಯಾಕೆ ಹೇಳಿದೆ ಅಂತಂದ್ರೆ, ಅವ್ರು ಅದು ತಗೊಂಡ್ ಬಂದ್ಮೇಲೆ, ಸಾಕ್ಷಿ ಅನ್ನೋ ಒಂದು ಇದು ಬಂದ್ಮೇಲೆ, ಅದಕ್ಕಿಂತ ಹೈಯರ್ ಸಬ್ಜೆಕ್ಟ್ ಅದು. ಅದ್ರಲ್ಲಿ ಕಲ್ತ್ಕೊಂಡವ್ರು ಎಷ್ಟೋ ಹೆಣ್ಮಕ್ಳು ಹಿಂಗೆ ಬ್ಲಾಕ್ ಆಗ್ಬಿಟ್ಟಿದ್ರು. ಅಯ್ಯೋ ನಾನ್ ಎಲ್ಲಾರು ಹೋಗ್ಬೇಕು, ನಮ್ಮ ಅತ್ತೆ ಮಾವ ಕಳಿಸ್ತಾ ಇಲ್ಲ ಮೇಡಮ್, ಮನೇಲಿ ಗಂಡ ಕಳಿಸ್ತಾ ಇಲ್ಲ ಮೇಡಮ್, ಎಲ್ಲ ಒಂದು ಕ್ಲಾಸ್ ಬರೋಕ್ಕೂ ಕಷ್ಟ ಆಗುತ್ತೆ, ಧ್ಯಾನ ಪ್ರಚಾರಕ್ಕೆ ಹೋಗಕ್ ಕಷ್ಟ ಆಗುತ್ತೆ ಅಂತ ಮಕ್ಳು. ಇಲ್ಲಿ ಜೀವನದಲ್ಲಿ ನಾವು ಕಲಿಬೇಕಾಗಿರೋದು ಏನು ಅಂತಂದ್ರೆ ಮಾಸ್ಟರ್ಸ್, ಒಂದು 4 ಪದಗಳು ನಾವು ಕಲ್ತ್ಕೊಂಡ್ಬಿಟ್ರೆ ನಮ್ಮ ಜೀವನ ಅದ್ಭುತವಾಗಿ ನಾವು ಎಂಡ್ ಮಾಡ್ಕೊಬಹುದು ಮಾಸ್ಟರ್ಸ್. ಈ ಭೂಲೋಕದಲ್ಲಿ ವಿಶ್ವ ಕಲ್ಯಾಣ ಮಾಡ್ಕೊಂಡು ನಾವು ಹೋಗ್ಬೋದು. ಅದ್ ಏನಂತಂದ್ರೆ ಫಸ್ಟ್ ನಮ್ಮ ಜೀವನನ ನಾವು ಒಪ್ಕೊಬೇಕು. ಫಸ್ಟ್ ನಮ್ಮ ಜೀವನದಲ್ಲಿ ಏನೇ ನಮ್ಮ ಎದುರುಗಡೆ ಬಂದ್ರೆ ಕೂಡ, ಏನೇ ಘಟನೆ ಆಗಿರ್ಬೋದು, ಅದು ಒಳ್ಳೇದಾಗಿರ್ಬೋದು, ಕೆಟ್ಟದಾಗಿರ್ಬೋದು, ದುಃಖ ಆಗಿರ್ಬೋದು, ಅದು ನಮ್ಗೆ ತುಂಬಾ ನೋವು ಕೊಡುವಂತ ಘಟನೆ ಕೂಡ ಆಗಿರ್ಬೋದು, ಅದನ್ನ ಫಸ್ಟ್ ನಾವು ಒಪ್ಕೊಬೇಕು. ಯಾಕಂದ್ರೆ ನಾವೇ ತಗೊಂಡ್ ಬಂದಿದ್ವು ಅದನ್ನ, ಯಾರು ನಮ್ಮ ಹತ್ರ ಕಳ್ಸಿಲ್ಲ. ಯಾಕಂದ್ರೆ ಒಂದು ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಿದ್ರೆ ನಾವ್ ಏನ್ ಆರ್ಡರ್ ಮಾಡ್ತೀವೋ ಅದೇ ಬರ್ತದೆ ಹೊತ್ತು ಪಕ್ಕದ್ದೇನಕ್ಕೂ ತಂದು ಕೊಡಲ್ಲ ಅವನು. ನಾವ್ ಏನ್ ಆರ್ಡರ್ ಮಾಡ್ತೀವೋ ಅದನ್ನೇ ಕೊಡ್ತಾನೆ. ಆತರ ನಾವೇ ಆ ಘಟನೆನ ತಂದ್ಕೊಂಡಿದ್ವಿ. ಅದನ್ನ ಬಂದ ತಕ್ಷಣ ಭಯ ನಮಗೆ, ಅದನ್ನ ಒಪ್ಕೊಳಕ್ ನಾವು ರೆಡಿ ಇಲ್ಲ.
ಅದನ್ನ ಯಾವಾಗ ನಾವು ಒಪ್ಕೊಳ್ಳೋದಿಲ್ವೋ, ಆಕ್ಸೆಪ್ಟೆನ್ಸ್ ಯಾವತ್ತಿರಲ್ವೋ, ನಾವು ಆಕ್ಸೆಪ್ಟ್ ಮಾಡೋವರೆಗೂ ಆ ಘಟನೆ ನಿಮಗೆ ಹಿಂತಿರುಗಿ ಮತ್ತೆ 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 ಯಾವ್ದೋ ಒಂದು ರೂಪದಲ್ಲಿ ನಮ್ಮ ಹತ್ರ ಬರ್ತಾನೇ ಇರ್ತದೆ ಮಾಸ್ಟರ್ಸ್. ಬೇಕಾದ್ರೆ ಯಾರು ಬೇಕಾದ್ರೂ ಚೆಕ್ ಮಾಡ್ಕೊಳ್ಳಿ, ಅವ್ರವ್ರ ಜೀವನದಲ್ಲಿ ಯಾರು ಬೇಕಾದ್ರೂ ಚೆಕ್ ಮಾಡ್ಕೊಬೋದು ಇದನ್ನ. ಪ್ರಾಕ್ಟಿಕಲ್ ಇದು. ಯಾಕಂದ್ರೆ ಅದನ್ನ ನಾವು ಒಪ್ಕೊಳ್ಳೋವರೆಗೂ ಹೌದಾ ಇದು ಬಂತ, ಸರಿ ಇದಕ್ ಮುಂದಿನ ಒಂದು ಸೊಲ್ಯೂಷನ್ ಏನು, ಏನ್ ಮಾಡ್ಬೇಕು ನಾನು ಇವಾಗ, ಆ ಹಂಗ ಆಲೋಚನೆ ಮಾಡಿ ಯಾರು ನಿಂತ್ಕೊಳ್ತಾರೋ ಅದರಿಂದ ಮುಂದಕ್ಕೆ ದಾಟ್ತೀವಿ ನಾವು. ಅಯ್ಯೋ ಈ ಸಬ್ಜೆಕ್ಟ್ ಬಂತ, ಇವ್ರು ಬಂದ್ರ, ಇವ್ರ ಹೆಂಗಪ್ಪ ನಾ ಬದುಕೋದು ಇವ್ರ ಹತ್ರ ನಾನು ಇರೋಕ್ಕಾಗುತ್ತೆ, ಇವ್ರನ್ನ ಹೆಂಗಪ್ಪ ದಾಟೋದು, ಇವ್ರು ಯಾವಾಗ ಹೋಗ್ತಾರೋ ನಾನು ಯಾವಾಗ ಹೋಗ್ತೀನೋ ಅನ್ಕೊಂಡು ಯಾವತ್ತು ತಪ್ಪಿಸ್ಕೊಳಕ್ ನೋಡ್ತೀವೋ ಆ ಘಟನೆ ನಮ್ಮಿಂದ ದೂರ ಆಗೋದಿಲ್ಲ ಮಾಸ್ಟರ್. ಅದಕ್ಕೆ ಫಸ್ಟ್ ಜೀವನದಲ್ಲಿ ಏನೇ ಬರ್ಲಿ ನಮ್ಮ ಸೆಲೆಕ್ಷನ್ ನಮ್ಮ ಜೀವನ, ಅದನ್ನ ಒಪ್ಕೊಬೇಕು. ಅದು ಯಾರೇ ಆಗಿರ್ಬೋದು, ಮನೆ ಆಗಿರ್ಬೋದು, ಹೊರಗಡೆ ಆಗಿರ್ಬೋದು, ಆಧ್ಯಾತ್ಮಿಕ ಏನೇ ಬರ್ಲಿ, ಒಂದು ಕಾಯಿಲೆ ಆಗಿರ್ಬೋದು, ಏನು ಬಂದ್ರು ಫಸ್ಟ್ ಆಕ್ಸೆಪ್ಟ್ ಮಾಡಿ ಒಪ್ಕೊಳ್ಳಿ. ಇದು ನನ್ನ ಜೀವನ, ನನ್ನವರೆಗೂ ಬಂದಿದೆ ಅಂದ್ರೆ ಇದರಲ್ಲಿ ನಾನೇನೋ ಕಲಿಬೇಕು ಅನ್ನೋದು ಯಾವತ್ತು ಒಪ್ಕೊಳ್ತೀವೋ ಆವಾಗ ಅದಕ್ಕೆ ಸೊಲ್ಯೂಷನ್ ಆಟೋಮೆಟಿಕ್ ಆಗಿ ಸಿಗುತ್ತೆ ಮಾಸ್ಟರ್ಸ್. ದಾರಿ ಸಿಗುತ್ತೆ, ಅದಕ್ಕೆ ದಾರಿ ಎಲ್ಲೂ ಮುಚ್ಚಿಲ್ಲ, ದಾರಿ ಇದೆ. ಆದ್ರೆ ನಾವು ಅದನ್ನ ತಗೊಳೋದಕ್ಕೆ ಭಯ ಭಯ ಪಡ್ಬೇಡಿ ಯಾರು ಕೂಡ. ಯಾಕೆ ನಾವು ದಾಟಬೇಕು, ಅದನ್ನ ದಾಟೋವರೆಗೂ ಮತ್ತೆ ಮತ್ತೆ ಜನ್ಮಗಳೇ ಬೇಕು ನಮಗೆ. ಯಾಕಷ್ಟು ಜನ್ಮಗಳು ಬೇಕು, ಈ ಜನ್ಮದಲ್ಲಿ ನಾವು ದಾಟಬಹುದಲ್ಲ. ಚಿಕ್ಕದನ್ನ ದೊಡ್ಡದಾಗಿ ಯಾಕೆ ಆಲೋಚನೆ ಮಾಡ್ಬೇಕು, ಏನಕ್ಕೆ ಭಯ ಪಡೋ ಅವಶ್ಯಕತೆ ಇಲ್ಲ. ಮೊದ್ಲಾದ್ರೂ ನಮ್ಗೆ ನಾವ್ ಒಬ್ರೇ ಇದೀವಿ, ನಮ್ಗೆ ಯಾರು ಕಾಪಾಡೋರು, ಇವಾಗ ಆಧ್ಯಾತ್ಮಿಕತೆಗೆ ಬಂದ್ಮೇಲೆ ನಮ್ಮನ್ನ ಕಾಪಾಡೋದಕ್ಕೆ ದಾರಿ ತೋರ್ಸೋದಕ್ಕೆ ಸಾವಿರಾರು ಜನ ಹಾಸ್ಟೆಲ್ ಮಾಸ್ಟರ್ಸ್ ನಮ್ ಜೊತೆಗಿದ್ದಾರೆ ಮಾಸ್ಟರ್. ಅದು ಪ್ರತ್ಯಕ್ಷ ಗುರುಗಳ ರೂಪದಲ್ಲಿ, ಒಂದು ಸರೋಜಮ್ಮನ ರೂಪದಲ್ಲಿ, ಒಂದು ರಂಗನಾಥ್ ಸರ್ ರೂಪದಲ್ಲಿ, ಒಂದು ಪತ್ರಿ ಸರ್ ರೂಪದಲ್ಲಿ, ಈ ತರ ನಮಗೆ ಎಲ್ಲೆಲ್ಲಿ ಯಾರ್ಯಾರಿದ್ದಾರೋ ಇವ್ರ ರೂಪದಲ್ಲಿ ನಮ್ಮ ಹತ್ರ ಬರ್ತಾ ಇದಾರೆ. ಅವರು ನಮ್ಗೆ ಇವಾಗ ಎಷ್ಟೋ ಜನ ಸಪೋರ್ಟ್ ಇದಾರೆ, ನಾವು ದಾಟಬಹುದು ಇದನ್ನ. ಆತರ ಫಸ್ಟ್ ನಮ್ಮ ಜೀವನದಲ್ಲಿ ಬಂದಿರೋದನ್ನ ಆಕ್ಸೆಪ್ಟ್ ಮಾಡಿ, ಆಕ್ಸೆಪ್ಟ್ ಮಾಡಿದ್ಮೇಲೆ ಏನ್ ಮಾಡ್ಬೇಕು, ಸರೆಂಡರ್. ನೀವು ಸಮರ್ಪಣೆ ಮಾಡ್ಬಿಡಿ ಎಲ್ಲಾನು ಕೂಡ. ಯಾರು ಇದನ್ನ ನಡೆಸ್ತಾ ಇರೋದು ಯಾರು? ನಾವು ಬೆಳಗ್ಗೆ ಎದ್ದು ಕಣ್ಣು ಬಿಟ್ಟು ಎದ್ದ ಮೇಲೆ ನಾವು ಇದನ್ನ ಮಾಡ್ಬೇಕು, ಈ ಕಾಲಿಂಗ್ ಇಡ್ಬೇಕು, ಈ ಕಾಲಿದ ಕೆಳಗಡೆ ಇಡ್ಬೇಕು, ಈ ಕೈ ಏನೋ ಕೆಲಸ ಮಾಡ್ಬೇಕು, ಈ ಕಣ್ಣೇನೋ ನೋಡ್ಬೇಕು ಅನ್ನೋ ಪ್ರತಿಯೊಂದು ಅವಯವಗಳು ನಮ್ಮ ಕೆಲಸ ಮಾಡ್ಬೇಕು ಅಂದ್ರೆ ಒಳಗಡೆಯಿಂದ ನಡೆಸ್ತಾವ್ರು ಯಾರು? ಒಂದಿನ ಇದೆಲ್ಲ ಮುಚ್ಕೊಂಡು ಬಿದ್ದೋಗುತ್ತಲ್ಲ, ಅವ ಯಾರಿಲ್ಲ ಇಲ್ಲಿ. ಯಾರೋ ಒಬ್ರು ಇದ್ರೆ ತಾನೇ ಈ ದೇಹ ನಡೀತಾ ಇದೆ. ನಮ್ಮ ನಡ್ಸೋರೊಬ್ರು ಇದಾರಲ್ವಾ, ನಾವ್ ಅವ್ರನ್ನ ಗಮನಿಸ್ಕೊಳ್ತಾ ಇಲ್ಲ. ಅವ್ರನ್ನ ಗಮನಿಸ್ಕೊಂಡ್ರೆ ನಾನೆಲ್ಲ ನಡೀತಾ ಇರೋದಿಲ್ಲಿ, ನಾನೊಂದು ಮಿಷನ್. ಇವಾಗ ಕಂಪ್ಯೂಟರ್ ಇದೆ ನಮ್ಮ ಹತ್ರ, ಲ್ಯಾಪ್ಟಾಪ್ ಇದೆ, ಮೊಬೈಲ್ ಇದೆ, ಎಲ್ಲಾನು ಇದೆ. ಅದನ್ನ ಸ್ವಿಚ್ ಆನ್ ಮಾಡದೇ ಇದ್ರೆ, ಅದ್ರಲ್ಲಿ ನಾವು ಇವಾಗ ಏನ್ ಆಪರೇಟ್ ಮಾಡದೇ ಇದ್ರೆ ಅದು ಅಲ್ಲಿ ಗೊಂಬೆ ತರ ಇರ್ತದೆ. ಅದೇನ್ ಕೆಲಸ ಮಾಡುತ್ತೆ ಅದು? ನಾವು ಆಪರೇಟ್ ಮಾಡಿದ್ರೆ ಅದು ಒಳ್ಳೇದೋ ಕೆಟ್ಟದೋ, ಏನ್ ಕಲಿತೀವೋ ಏನ್ ಮಾಡ್ತೀವೋ ನಾವು ಮಾಡಿದಾಗ ಮಾತ್ರ ಅದು ಉಪಯೋಗಕ್ಕೆ ಬರುತ್ತೆ. ಅದೇ ತರಹ ನಮ್ಮೊಳಗಡೆ ಇರುವಂತ ಪರಮಾತ್ಮ ಕೂಡ ಅವ್ರು ನಮ್ಗೇನು ಆರ್ಡರ್ ಕೊಡದ್ರೇನೆ, ಏನೋ ಆದೇಶ ಕೊಡದೆ ಇದ್ರೆ ನಾವ್ ಯಾವ ಕೆಲ್ಸನೂ ಮಾಡಲ್ಲ ಮಾಸ್ಟರ್. ಸುಮ್ನೆ ಬಿದ್ದಿರ್ತೀವಿ, ಬಿದ್ದುಗಡೆ ಬಿದ್ದಿರ್ತೀವಿ. ಪ್ರತಿ ಸೆಕೆಂಡು ನಮ್ಮನ್ನ ಆತ್ಮ, ನಮ್ಮ ಅಂತರಾತ್ಮ ನಮಗೆ ಗೈಡೆನ್ಸ್ ಕೊಟ್ಟು ಪರಮಾತ್ಮನ ಸಜೆಷನ್ ಮೇಲೆ, ಪರಮಾತ್ಮನ ಹತ್ರ ಪರ್ಮಿಷನ್ ತಗೊಂಡು ನಮ್ಮ ಅಂತರಾತ್ಮ ನಮ್ಮನ್ನ ನಡೆಸ್ತಾ ಇದೆ ಮಾಸ್ಟರ್ಸ್. ಹಿಂಗೋಗಿ ಬೆಳಗ್ಗೆದ್ರೆ ನಮ್ಗೆ ಏನೋ ಮಾಡ್ಬೇಕು, ಸಡನ್ ಆಗಿ ನಮ್ಮ ಒಳಗಡೆಯಿಂದ ಒಂದು ಆಲೋಚನೆ ಬರುತ್ತೆ, ಇದ್ ಬೇಡಪ್ಪ, ಇದು ಸರಿ ಇಲ್ಲ, ನಾವು ಈ ಕೆಲಸ ಮಾಡ್ಬಾರ್ದು, ಈ ಒಳ್ಳೆ ಕೆಲಸ ಮಾಡೋಣ ಅಂತ. ಮತ್ತೆ ನಮ್ಗೊಂದು ಗೈಡೆನ್ಸ್ ಎಲ್ಲಿ ಬರ್ತದೆ ಅಂದ್ರೆ, ಯಾರು ಕೊಡ್ತಾರ ಈ ಆಲೋಚನೆನ? ನಮ್ಮೊಳಗಡೆ ಇರೋಂತ ನಮ್ಮ ಅಂತರಾತ್ಮ ಮಾಸ್ಟರ್, ನಮ್ಮ ನಡೆಸ್ತಾರಂತ ಅಂತರಾತ್ಮನೇ ಅದು. ಅದು ನಮ್ನ ಈ ಕಡೆಗೆ ಹೋಗೋಗ್ ಬಿಡೋದಿಲ್ಲ. ಯಾಕಂದ್ರೆ ಆಲ್ರೆಡಿ ಈ ಕಡೆ ಬಿದ್ದು ಎದ್ದು ನೋವುಗಳು ತಿಂದು ಬಂದಿದೆ ಅದು. ಅದು ಗೊತ್ತು, ಈ ಮನಸ್ಸಿಗೆ ಗೊತ್ತಿಲ್ಲ, ಈ ದೇಹಕ್ಕೆ ಗೊತ್ತಿಲ್ಲ. ಆದ್ರೆ ನಮ್ಮ ಅಂತರಾತ್ಮಕ್ಕೆ ಚೆನ್ನಾಗಿ ಗೊತ್ತು. ಅಲ್ಲಿ ಪರಮಾತ್ಮನ ಪರ್ಮಿಷನ್ ಮೇಲೆ ನಡೀತಾ ಇರ್ತದ ಅಂತರಾತ್ಮ. ಅದಕ್ಕೆ ಕನೆಕ್ಟ್ ಆಗ್ಬೇಕು ನಾವ್ ಯಾವಾಗ್ಲೂ, ಆಗ ನಮ್ಮನ್ನ ನಡೆಸ್ತದೆ. ಇಷ್ಟೆಲ್ಲಾ ಸೃಷ್ಟಿ ಮಾಡಿ ನಮ್ಮ ನಡೆಸ್ತಾ ಇರೋ ಸೃಷ್ಟಿಯಲ್ಲಿ, ಈ ದೊಡ್ಡ ಸೃಷ್ಟಿಯಲ್ಲಿ ಭೂಲೋಕನೇ ಒಂದೇ ಒಂದು ಡಾಟ್ ಮಾಸ್ಟರ್. ನಮ್ಮ ಭೂಲೋಕ ನಾವ್ ಅನ್ಕೊಂಡು ಇಷ್ಟು ದೊಡ್ಡ ಪ್ರಪಂಚ ಅಂತ ನಾವೇನು ಭ್ರಮೇಲಿ ಇದ್ದೀವೋ, ಮೇಲ್ಕ್ ಹೋಗಿ ನೋಡಿದ್ರೆ ನಮ್ಮ ಭೂಲೋಕ ಒಂದೇ ಒಂದು ಡಾಟ್. ಆ ಡಾಟ್ ಅಲ್ಲಿ ನಾವ್ ಎಷ್ಟಿರ್ಬೋದು? ಒಂದು ಭೂಲೋಕನೇ ಒಂದು ಡಾಟ್ ಅಂದ್ರೆ, ಒಂದು ಚುಕ್ಕೆ ಅಂದ್ರೆ, ಈ ಚುಕ್ಕೆಯಲ್ಲಿ ಈ ಭೂಮಿ ಮೇಲೆ ನಾವ್ ಎಷ್ಟು ಮಾತ್ರ? ಒಂದು ಅಣುವು, ಪರಮಾಣು ಅಷ್ಟು ಕೂಡ ನಾವಿಲ್ಲ ಈ ಭೂಮಿ ಮೇಲೆ. ನಾವು ನೋಡಿದ್ರೆ ಏನೇನೋ ಸಾಧಿಸ್ಬಿಡ್ತೀವಿ, ಏನೇನೋ ಮಾಡ್ಬಿಡ್ತೀವಿ, ಏನೇನೋ ಆಗ್ಬಿಡ್ತದೆ ಅಂತ
ನಾವು ಎಲ್ಲ ನಾವೇ ಏನೋ ಸಾಧಿಸ್ತಾ ಇದ್ವಿ ಅಂತ ನಾವು ಎದ್ದೆದ್ದು ಒದ್ದಾಡ್ತಾ ಇದ್ವಿ ಇಲ್ಲಿ. ಏನು ಇಲ್ಲ ಮಾಸ್ಟರ್ಸ್. ಹ್ಯಾಪಿಯಾಗಿ ನಮ್ಗೆ ಕೊಟ್ಟಿರೋ ಕೆಲ್ಸನ ಫಸ್ಟ್ ಅಕ್ಸೆಪ್ಟ್ ಮಾಡಿ, ನೆಕ್ಸ್ಟ್ ಸರೆಂಡರ್. ಯಾರಿಗೆ? ಆ ಪರಮಾತ್ಮನಿಗೆ, ನಮ್ಮ ಅಂತರಾತ್ಮಕ್ಕೆ ಸರೆಂಡರ್. ನಂಗೆ ಗೊತ್ತಿಲ್ಲ, ತಂದೆ ಕೊಟ್ಟಿದೆ, ಈ ಜನ್ಮ ಕೊಟ್ಟಿದ್ಯಾ, ಈ ದೇಹ ಬಂದಿದೆ, ನನ್ಗೆ ಏನ್ ಮಾಡ್ಬೇಕೋ ಗೊತ್ತಿಲ್ಲ, ಬೆಳಗ್ಗೆ ಎದ್ದು ಮಾಡ್ತಾ ಇದ್ದೀನಿ, ಇಲ್ಲೊಂದು ಜೀವನ ಇಲ್ಲೊಂದು ಕೊಟ್ಟಿದ್ರೆ ನಮಗೆ, ಇದನ್ನ ಸರಿಯಾಗಿ ನಡೆಸಬೇಕು ಅಂತಂದ್ರೆ, ಸರಿಯಾದ ದಾರಿ ಮಾಡ್ಬೇಕು ಅಂದ್ರೆ ನಿನ್ನಿಂದ ಮಾತ್ರ ಸಾಧ್ಯ ಆಗ್ತದೆ. ನನ್ನನ್ನ ಸರಿಯಾದ ದಾರಿಯಲ್ಲಿ ನಡೆಸಿ, ನಿಮ್ಮ ಹತ್ರಕ್ಕೆ ಬರೋದಕ್ಕೆ ಆ ದಾರಿಯಲ್ಲಿ ಮಾತ್ರ ನಮ್ಮನ್ನ ನಡೆಸಿ, ಆ ದಾರಿಯಲ್ಲಿ ಕರ್ಕೊಂಡು ಹೋಗಿ ಪಕ್ಕದ ದಾರಿಗೆ ನಮ್ಮನ್ನ ಕಳಿಸಬೇಡಿ ಅಂತ ಪ್ರತಿ ಸೆಕೆಂಡು ಸಮರ್ಪಣೆ ಮಾಡ್ಬೇಕು ಮಾಸ್ಟರ್ಸ್. ನಾವು ಪ್ರತಿ ಸೆಕೆಂಡು, ನಾವು ಪ್ರತಿ ಮಾತು ಮಾತಾಡಿದಾಗ, ಪ್ರತಿ ಆಲೋಚನೆ ಬಂದಾಗ, ನಾವು ಮಾಡೋ ಪ್ರತಿ ಒಂದು ವಿಷಯದಲ್ಲಿ ಕೂಡ, ಒಂದು ವಸ್ತು ನೋಡಿದಾಗ, ರಮಣ ಮಹರ್ಷಿ ಹೆಂಗ್ ಬೇಡ್ಕೊಳ್ತಾರಂದ್ರೆ ಮಾಸ್ಟರ್ಸ್, ರಮಣ ಮಹರ್ಷಿದು ಅಕ್ಷರ ಮಣಿಮಾಲ ಅಂತ ಇದೆ. ಅದ್ರಲ್ಲಿ ತೆಲುಗುಲಿ ಅದಕ್ಕೆ ವಿವರಣೆ ಕೂಡ ಕೊಟ್ಟಿದ್ದಾರೆ, ಕನ್ನಡದಲ್ಲೂ ಇದೆ ಅದು. ಅದ್ರಲ್ಲಿ ಕೇಳಿದ್ರೆ ನಮ್ಗೆ ಅರ್ಥ ಆಗುತ್ತೆ. ರಮಣ ಮಹರ್ಷಿ ಅಂತಂದ್ರೆ ಸಾಕ್ಷಾತ್ ಈಶ್ವರನ ಪ್ರತಿರೂಪ. ಅವ್ರದೇ ನಕ್ಷತ್ರದಲ್ಲಿ, ಅವ್ರದೇ ಸಮಯದಲ್ಲಿ ಜನ್ಮ ತಗೊಂಡು ಈ ಭೂಮಿಗೆ ಬಂದಿರುವಂತ ಮಹಾನ್ ಶಕ್ತಿ ರಮಣ ಮಹರ್ಷಿ. ಅವ್ರ ಜೀವನ ಪೂರ್ತಿ ಸಾಕ್ಷಿ ಭೂತವಾಗಿದ್ರು. ಅವ್ರ ದೇಹಕ್ಕೆ ಇದು ಬಂದ್ರೆ ಕೂಡ ಯಾರೋ ಬಂದ್ ಹೇಳಿದ್ರೆ, ಹೌದಾ ಇಲ್ಲೊಂದು ಕೈ ಇದೆಯಾ, ಓ ಅದ್ರಲ್ಲಿ ಏನೋ ಸೋರ್ತಾ ಇದೆಯಾ, ನಂಗೆ ಗೊತ್ತಿಲ್ಲ, ಅಲ್ಲೊಂದ್ ಇದೆ ಅಂತ ನಂಗೆ ಗೊತ್ತಿಲ್ಲ, ನೀನ್ ಹೇಳಿದ್ಮೇಲೆ ನಾನು ನೋಡ್ಕೊಳ್ತಾ ಇದ್ದೀನಿ ಅಂತಾರ ಅವ್ರು. ಅಷ್ಟು ಸಾಕ್ಷಿಭೂತವಾಗಿದ್ದಂತ ಮಹಾನ್ ಶಕ್ತಿ. ಅವರು ಬೇಡ್ಕೊಳ್ತಾರೆ ಒಂದ್ಸತಿ ಆ ದಿವ್ಯ ಜ್ಯೋತಿನ, ಅವರ ಅರುಣಾಚಲೇಶ್ವರನ ಬೆಟ್ಟನ ನೋಡ್ಕೊಂಡಿಲ್ಲ, ಅದು ಬೆಟ್ಟ ಅಲ್ಲ ಮಾಸ್ಟರ್ಸ್, ಅದೊಂದು ಜ್ಯೋತಿ ಸ್ವರೂಪ. ನಮ್ಮ ಎನರ್ಜಿಗೆ, ನಮ್ಮ ಕನೆಕ್ಷನ್ಗೆ ಅದು ಬೆಟ್ಟ ತರ ಕಾಣಿಸ್ತಾ ಇದೆ. ಅವ್ರನ್ನ ನೋಡ್ಕೊಂಡು ಅವ್ರ ಒಳಗಡೆಯಿಂದ ಬರ್ತದೆ ಮಾತುಗಳು. ಅರುಣಾಚಲ, ನನ್ನನ್ನ ಮನಸ್ಸಲ್ಲಿ ಒಂದು ಸತಿ ನಿನ್ನ ಅರುಣಾಚಲ ಅಂದಿದ್ದಕ್ಕೆ ಇಲ್ಲಿವರೆಗೆ ಕರ್ಕೊಂಡಿದ್ಯಾ, ನನ್ನನ್ನ ಇಲ್ಲಿ ಇಲ್ಲಿ ಯಾವ್ದೋ ವಸ್ತು ತೋರಿಸಿ ಆ ಮೋಹಕ್ಕೆ ಒಳಪಡಿಸಿ ನನ್ನ ಮತ್ತೆ ಈ ಭೂಲೋಕದಲ್ಲಿ ಇರೋ ತರ ಮಾಡಬೇಡ ಅರುಣಾಚಲ. ಒಂದು ಕಬ್ಬಿಣ ಅಯಸ್ಕಾಂತನ ಹೆಂಗ್ ಹಿಡ್ಕೊಳ್ತದೋ ಅದೇ ತರ ನೀನು ನನ್ನನ್ನು ಗಟ್ಟಿಯಾಗಿ ಹಿಡ್ಕೋ ಅರುಣಾಚಲ. ಈ ಭೂಮಿ ಆಕಾಶ ಇಲ್ದಿರೋ ಅಂತ ನಿರ್ಜನ ಪ್ರದೇಶದಲ್ಲಿ ನಿನ್ನೊಳಗಡೆ ನನ್ನನ್ನ ಸೇರ್ಸ್ಕೋ ಅರುಣಾಚಲ. ಅವ್ರು ಒಂದೊಂದು ಪದ ಹೆಂಗಿರ್ತದಂದ್ರೆ ಮಾಸ್ಟರ್ಸ್, ಅವ್ರಿಗೆ ಯಾಕೆ ಬೇಕಾಗಿತ್ತದು? ಯಾಕಂದ್ರೆ ಅವರೇ ಇವರಾಗಿ ಈ ಭೂಮಿ ಮೇಲೆ ಯಾವ್ದ್ರ ಜೊತೆಗೂ ಸಂಪರ್ಕ ಇಲ್ದಿರೋ ಅಂತ ಒಂದು ಗ್ರ್ಯಾಂಡ್ ಮಾಸ್ಟರ್ ರಮಣ ಮಹರ್ಷಿ. ಆ ಒಂದು ಸತಿ ತಿರುವಣ್ಣಾಮಲೆಗೆ ಹೆಜ್ಜೆ ಇಟ್ರೆ ಅವ್ರ ಜೀವನ ಪರ್ಯಂತ ಎಷ್ಟೋ ಜನ ಆಫರ್ಸ್ ಕೊಡ್ತಾರೆ, ನೀವು ಹೊರಗಡೆ ಬನ್ನಿ, ನಿಮ್ಗೆ ಜ್ಞಾನ ಹಂಚ್ಬೇಕು, ನೀವು ದೀಕ್ಷೆ ತಗೊಬೇಕು, ನೀವು ಅಲ್ಲಿಗೆ ಬರ್ಬೇಕು, ಇಲ್ಲಿಗೆ ಬರ್ಬೇಕು, ಯಾರು ಏನಾದ್ರು ಹೇಳಿದ್ರೆ ಕೂಡ ಹಿಮಾಲಯಗಳ ಕೂಡ ಕರೀತಾರೆ. ಆದ್ರೆ ಹಿಮಾಲಯಗಳು ಈಶ್ವರ ಓಡಾಡಿರೋಂತ ಜಾಗ, ನನ್ನ ತಂದೆ ತಾಯಿ ಓಡಾಡಿರೋಂತ ಜಾಗ. ಅಲ್ಲಿ ಈ ಅರುಣಾಚಲ ಅವ್ರ ಪಾದದಲ್ಲಿ ನಾನು ಇದ್ದೀನಿ, ಇಲ್ಲಿ ಅವ್ರ ಮಡಿಲಲ್ಲಿ ಇದ್ದೀನಿ, ನಾನ್ ಇಲ್ಲಿಂದ ಬರಲ್ಲ ಅಂತೇಳಿ ಅರುಣಾಚಲ ಬಿಟ್ಟು ಅವರು ಲಾಸ್ಟ್ ವರ್ಗ ಆ ದೇಹನ ಇಲ್ಲಿ ಬಿಡೋವರೆಗೂ ಕೂಡ ಅವ್ರು ಎಲ್ಲೂ ಹೋಗಿಲ್ಲ ಮಾಸ್ಟರ್. ಅಂತ ಹ್ಮ್, ಅಂತ ಪ್ಯೂರಿಟಿ ಇದ್ದ ಒಂದು ಸೋಲು ಅವ್ರ ಹತ್ರ ಬೇಡ್ಕೊಂಡ್ರು ಅಂದ್ರೆ, ಇನ್ನು ನಾವ್ ಯಾವ ತರ ಬೇಡ್ಕೊಬೇಕು ಅವ್ರ ಹತ್ರ? ನಾವ್ ಹೆಂಗಿರ್ಬೇಕು? ಸರೆಂಡರ್ ಅಂದ್ರೆ ಅದು ಮಾಸ್ಟರ್ಸ್. ನಮ್ಗೆ ಎಷ್ಟೋ ವಸ್ತುಗಳು ಕಾಣಿಸ್ತದೆ, ಎಷ್ಟೋ ಮೋಹಕ್ಕೆ ಒಳಗಾಗ್ತಾ ಇದ್ವಿ. ಪ್ರತಿದಿನ ಬೆಳಗ್ಗೆ ಎಷ್ಟೋ ಕಲರ್ಸು, ಎಷ್ಟೋ ವಸ್ತುಗಳು, ಎಷ್ಟೋ ಮನುಷ್ಯರು, ಆಕರ್ಷಣೆ 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 ನಮ್ಮನ್ನ ಎಳ್ದಾಡ್ಬಿಡುತ್ತೆ ಮಾಸ್ಟರ್ಸ್. ನಾವ್ ಎಷ್ಟೇ ಸ್ಟ್ರಿಕ್ಟ್ ಆಗಿ ಹೋಗ್ತಾ ಇದ್ರ ಕೂಡ ಯಾವ್ದೋ ಒಂದು ವಸ್ತು ನೋಡಿದ ತಕ್ಷಣ, ಅಯ್ಯೋ ಇದಿದ್ರೆ ಚೆನ್ನಾಗಿರೋದಲ್ವಾ ನಂಗೆ. ಆದ್ರೆ ಇದ್ದಿದ್ರೆ ಚೆನ್ನಾಗಿ, ಓಕೆ, ಕೋರಿಕೆ ಕೆಟ್ಟದ್ದಲ್ಲ, ಆಸೆ ಕೆಟ್ಟದ್ದಲ್ಲ. ಆದ್ರೆ ಹಾಕೊಳ್ತೀಯ, ಈ ಸೆಕೆಂಡ್ ನಲ್ಲಿ ನೀನ್ ತಗೋ ಹೋಗ್ಲಿ, ನಿನಗ್ ಶಕ್ತಿ ಇದೆ ತಗೋ, ಹಾಕೊಂಡಿದ್ಯಾ, ಇನ್ನೊಂದು ಸೆಕೆಂಡ್ ಅಲ್ಲಿ ಅದನ್ನ ಬಂದು ಯಾರಾದ್ರೂ ಕೇಳಿದ್ರೆ ಇಮಿಡಿಯೇಟ್ ಆಗಿ ಕೊಡೋ ಕೆಪಾಸಿಟಿ ನಿಂಗಿದ್ಯಾ? ಇಮಿಡಿಯೇಟ್ ಆಗಿ ಕೊಡ್ಬೇಕು, ಅದನ್ನ ಆಲೋಚನೆ ಮಾಡ್ಬಾರ್ದು. ಅದು ಒಡವೆ ಆಗಿರ್ಬೋದು, ವಸ್ತ್ರ ಆಗಿರ್ಬೋದು, ಏನೇ ನಿನ್ನ ಹತ್ರ ಇದೆ, ಇನ್ನೊಬ್ರು ಬಂದು ಇದು ನನಗ್ ಬೇಕು ಅಂದ್ರೆ ಇಮಿಡಿಯೇಟ್ ಆಗಿ ಎತ್ ಕೊಡ್ತೀಯ, ಯೂಸ್ ಮಾಡು, ಇವತ್ತೆಲ್ಲ ಎಂಜಾಯ್ ಮಾಡು, ನಾಳೆ ಎತ್ ಕೊಡ್ತೀಯ ನೀನು. ಅಷ್ಟಿದ್ರೆ ನಾವು ಅದಕ್ಕೆ ಆಸೆ ಪಡ್ಬೋದು ಮಾಸ್ಟರ್. ಆದ್ರೆ ಅದೇ ನಮ್ ದುಃಖಕ್ಕೆ ಮೂಲ ಆಗ್ತಾ ಇದೆ ಅಂದಾಗ ಅದಕ್ಕೆ ಯಾಕೆ ಆಸೆ ಪಡ್ಬೇಕು ನಾವು? ಅದನ್ನ ಹಾಕೊಳ್ಳೋರು ಕೂಡ ನಾವ್ ಇರ್ತೀವೋ ಇಲ್ವೋ ಗೊತ್ತಿಲ್ಲ. ಲಕ್ಷಾಂತರ ರೂಪಾಯಿ ಕೊಟ್ಟು ಇವತ್ತು ಒಡವೆಗಳು ಮನೇಲಿ ಇಟ್ಕೊಳ್ತಾ ಇದಾರೆ. ಆದ್ರೆ ಅದನ್ನ ಹಾಕೊಳ್ಳೋ ಸೆಕೆಂಡ್ ವರ್ಗ ಅವ್ರು ಇರ್ತಾರಲ್ವೋ ಅವ್ರಿಗೆ ಗೊತ್ತಿಲ್ಲ. ಅಂದ್ರೆ ಕಾವಲ್ ಕಾಯ್ತಾ ಇದಾರೆ ಅಷ್ಟೇ. ಈ ಭ್ರಮೇಲಿ ಬದುಕೋದಕ್ಕಿನ್ನ ರಿಯಾಲಿಟಿಗೆ ಬದುಕ್ಬೇಕು ಅಂದ್ರೆ ಸರೆಂಡರ್ ಆಗ್ಬೇಕು ಮಾಸ್ಟರ್. ಪ್ರತಿ ಸೆಕೆಂಡ್ ಯೂನಿವರ್ಸ್ಗೆ ಸರೆಂಡರ್. ಅದು ಯಾವ ಹೆಸರಾದ್ರೂ ಇಟ್ಕೊಬಹುದು, ಒಂದು ಈಶ್ವರನೋ, ಒಂದು ನಾರಾಯಣನೋ, ಒಂದು ದೇವಿನೋ, ಒಂದು ಗಣೇಶನ, ಯಾರಿಗೆ ಏನ್ ಬೇಕು ಅವ್ರು ಕೊಟ್ಬಿಟ್ಟಿದ್ರೆ. ತುಂಬಾ ಹೆಸರುಗಳು ಕೊಟ್ಬಿಟ್ಟಿದ್ರೆ ನಮ್ಗೆ. ಅವ್ರೆಲ್ಲಾ ರೂಪಗಳಲ್ಲೂ ಅವ್ರು ಕಾಣಿಸ್ತಾರೆ ನಮ್ಗೆ. ಇರೋದು ಒಂದೇ ರೂಪ, ಆದ್ರೆ ಎಲ್ಲಾ ರೂಪಗಳಲ್ಲೂ ಕಾಣಿಸ್ತಾರ. ಯಾವ ರೂಪನ ಅವ್ರು ಬೇಡ ಅನ್ನೋದಿಲ್ಲ ನಮ್ಗೆ.
ಆ ತರ ಫಸ್ಟ್ ನಾವು ಸರೆಂಡರ್ ಆಗ್ಬೇಕು. ಸರೆಂಡರ್ ಆದ್ಮೇಲೆ ಇನ್ನೊಂದು ಪದ ನಾವು ತಗೊಬೇಕು ಅಂತಂದ್ರೆ, ಇಷ್ಟೆಲ್ಲ ಕೊಟ್ಟಂತ ಆ ಪರಮಾತ್ಮನಿಗೆ, ಆ ಸೃಷ್ಟಿಗೆ, ನಮ್ಮ ಜೊತೆಗೆ ನಮ್ಮ ಆತ್ಮ ಬಂಧುಗಳಾಗಿ, ನಮ್ಮ ಶತ್ರುಗಳಾಗಿ, ನಾವು ಶತ್ರುಗಳು ಅನ್ಕೊಳ್ತಾ ಇದಾರೆ, ನಿಜವಾದ ಮಿತ್ರರು ಅವರೇ ಮಾಸ್ಟರ್ಸ್. ಯಾವಾಗ್ಲೂ ಹೇಳ್ತಾರೆ, ಒಳ್ಳೆಯವ್ರ ಫ್ರೆಂಡ್ಸ್ ಇದ್ದಾಗ ನಾವು ಬೆಳೆಯೋದಕ್ಕೆ ಆಗೋದಿಲ್ಲ. ಯಾಕಂದ್ರೆ ಅವ್ರು ಹೊಗಳ್ತಾನೆ ಇರ್ತಾರೆ, ಅಯ್ಯೋ ನೀನೇನ್ ಹಿಂಗಿದ್ಯಾ, ನೀನ್ ಹಂಗಿದ್ಯಾ, ನೀನ್ ಒಳ್ಳೆಯವನು, ನೀನ್ ಹಿಂಗ್ ಮಾಡ್ತೀಯ, ಹಂಗ್ ಮಾಡ್ತೀಯ ಅಂತ. ಅವ್ರಿದ್ದಾಗ ನಮ್ಗೆ ಅಹಂ ಮುಟ್ಟುತ್ತೆ. ಅಹಮ್ಮಲ್ಲಿ ಏನ್ ಮಾಡ್ತೀವಿ, ನಾವು ಮಾಡೋ ಕೆಲಸ ಮರ್ತು ಹೋಗ್ತೀವಿ. ನಾವು ಮುಂದಕ್ಕೆ ಹೋಗೋದಿಲ್ಲ. ಅವಾಗ ಇದ್ದ ಕಡೆ ಇದ್ದು ಬಿಡ್ತೀವಿ. ಆದ್ರೆ ಈ ಪಕ್ಕದಲ್ಲಿ ಒಂದು ಶತ್ರು ಬಿದ್ರೆ ಅವನ್ ಹೇಳ್ತಾನೆ ನೋಡು, ನಿನ್ಗೆ ಏನ್ ಯೋಗ್ಯತೆ ಇದೆ, ನೀನ್ ಏನ್ ತಗೊಳಕ್ ಆಗಲ್ಲ, ನೀನ್ ಒಂದ್ ಗಾಡಿ ತಗೊಳಕ್ ಆಗಲ್ಲ, ಒಂದ್ ಕೆಲ್ಸ ಮಾಡಕ್ ಆಗಲ್ಲ, ನೀನ್ ಒಂದ್ ಮನೆ ಕಟ್ಕೊಳಕ್ ಆಗಲ್ಲ ಅಂತ ಅವ್ನ್ ಯಾವಾಗ್ಲೂ ನಮ್ಮನ್ನ ಹಂಗಿಸ್ತಾ ಇರ್ತಾನೆ. ಅದ್ ನಾವ್ ಯಾವಾಗ ಅವನ್ ಹಂಗಿಸ್ದಾಗ ಆ ರೋಷಕ್ಕೆ ನಾವ್ ಇದನ್ನೆಲ್ಲ ಮಾಡ್ತೀವಿ. ಅದೇ ತರ ಇನ್ನೊಬ್ಬ ಆಧ್ಯಾತ್ಮದಲ್ಲಿರೋನು ಕೂಡ ಅದೇ ತರ ಬರ್ತಾನೆ ಒಬ್ಬ. ಅವ್ರು ಬಂದಾಗ್ಲೇ ಓ ಇದ್ರಲ್ಲಿ ಏನೋ ಇದಿದ್ರೆ ನಾವು ಕೂಡ ಮಾಡ್ಬೋದು, ಅವನೇನ ನಾವ್ ಯಾಕೆ ಮಾಡ್ಬಾರ್ದು ಅಂತ ನಮಗೆ ಹುಚ್ಚೆಬ್ಬರ್ಸೋದು ಯಾವಾಗ ಅಂದ್ರೆ ಅಂತವ್ರೆ ಮಾಸ್ಟರ್. ಯಾಕೆ ಅಂತಂದ್ರೆ ಅದಕ್ಕೆ ಹೇಳೋದ್ರ, ಹೊಗಳೋರ್ನ ಯಾವತ್ತೂ ನಂಬೋಕಾಗಲ್ಲ ನಾವು. ನಾವ್ ಯಾರ್ ನಮ್ಮನ್ನ ಬೈತಾರೋ, ಯಾರ್ ನಮ್ಗೆ ಆಪೋಸಿಟ್ ಆಗಿರ್ತಾರೋ ಅವ್ರ ಹತ್ರ ನಾವು ನಂಬಬಹುದು ಅವ್ರನ್ನ. ಯಾಕಂದ್ರೆ ಅವ್ರಿಗೆ ನಮ್ಗೆ ಇನ್ಸ್ಪಿರೇಷನ್ ಕೊಡೋರು, ನಮ್ಮನ್ನ ಪ್ರೇರೇಪಿಸುವಂತವ್ರು ಅವ್ರೇನೆ. ಆದ್ರಿಂದ ಅವರೇ ಫಸ್ಟ್ ಗುರುಗಳು ನಮಗೆ. ಅದಕ್ಕೆ ಈ ಪ್ರಪಂಚದಲ್ಲಿ ಯಾರು ಕೂಡ ನಮಗೆ ಶತ್ರುಗಳಿಲ್ಲ, ಎಲ್ಲಾರು ನಮ್ಮ ಮಿತ್ರರೇ ಅಂತ. ಅದಕ್ಕೆ ಪತ್ರಿ ಸರ್ ಬಾಯ್ ತೆಗೆದ ತಕ್ಷಣ ಮೈ ಡಿಯರ್ ಫ್ರೆಂಡ್ಸ್ ಅಂತ ಹೇಳ್ಬಿಟ್ರು ಅವ್ರು. ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಮಾಸ್ಟರ್ಸ್, ಮೈ ಡಿಯರ್ ಗಾಡ್ಸ್ ಅಂತ ಯಾಕೆ ತಗೊಂಡ್ರು ಅಂದ್ರೆ, ಇಲ್ಲಿ ಎಲ್ಲಾರು ನಮ್ಮ ಮಿತ್ರರೇ. ಆದ್ರೆ ನಾವು ಅರ್ಥ ಮಾಡ್ಕೊಳ್ಳೋ ವಿಧಾನದಿಂದ ಅವ್ರ ಶತ್ರುಗಳಾಗಿದ್ದಾರೆ. ಅದ್ರ ಶತ್ರುಗಳೆಲ್ಲ ನಮಗೆ ಅವ್ರು ಇಲ್ದಿದ್ರೆ ನಾವು ಮುಂದಕ್ಕೆ ಹೋಗೋದಿಲ್ಲ ಮಾಸ್ಟರ್ಸ್. ನಮ್ಮನೇಲಿ ಕಷ್ಟಗಳಿದ್ರೆ ನಾವು ಇವತ್ತು ಧ್ಯಾನಕ್ಕೆ ಬರ್ತಾ ಇರ್ಲಿಲ್ಲ. ಒಂದು ಸಾವು, ಒಂದು ನೋವು, ಒಂದು ಗಲಾಟೆನೋ ಏನೋ ಒಂದು ತಡೆಯೋಕ್ ಆಗ್ದ್ರೇನೆ ಇವತ್ತು ಧ್ಯಾನ ನೋಡ್ಕೊಂಡಿದೀವಿ ನಾವು. ಇವಾಗ ಯಾರ್ ನಮಗ್ ಶತ್ರುಗಳು ಯಾರ್ ಅವಾಗ? ನಮಗ್ ಸಹಾಯ ಮಾಡ್ದವ್ರ, ನಮ್ಮನ್ನ ಬೈದವ್ರ, ನಮ್ಮನ್ನ ಬಿಟ್ಟೋದವ್ರ, ನಮ್ ಜೊತೆಗೆ ಇದ್ದವ್ರ? ಯಾರ್ ನಮಗ್ ಶತ್ರುಗಳು, ಯಾರ್ ಮಿತ್ರರು ನಮಗೆ? ಆದ್ರಿಂದ ಇಷ್ಟೆಲ್ಲ ನಮ್ಗೆ ಯಾರ್ ಮಾಡ್ತಾ ಇದಾರೆ? ಇಷ್ಟು ಜನನ ಕಳ್ಸಿರೋರು ಯಾರು? ಇಷ್ಟು ಜನನ ಸಹಾಯ ಮಾಡ್ಸಿ ನಮ್ಮನ್ನ ಈ ದಾರಿ ಕರ್ಕೊಂಡಿರೋರು ಯಾರು? ಆ ಶಕ್ತಿಗೆ ಕೃತಜ್ಞತೆ. ಪ್ರತಿದಿನ ಕೃತಜ್ಞತೆ, ಕೃತಜ್ಞತೆ. ಬೆಳಗ್ಗೆನೋ ಸಾಯಂಕಾಲ ಅದು ನಮ್ಮ ಒಳಗಡೆ ಇರ್ಬೇಕು, ಪ್ರತಿ ಕ್ಷಣ ಇರ್ಬೇಕು. ಅದು ಯಾವಾಗ್ಲೂ ಒಂದ್ಸತಿ ಹೇಳಿ ಮರ್ತೋಗೋದಲ್ಲ. ಪ್ರತಿ ಸೆಕೆಂಡ್ ನೋಡಿದಾಗ ಅಪ್ಪ ಈಶ್ವರ, ಇಷ್ಟು ಒಳ್ಳೆ ಪ್ರಪಂಚದಲ್ಲಿ ನನ್ನ ಕಳ್ಸಿದ್ಯಾ, ಈ ಕ್ಷಣದಲ್ಲಿ ಕಳ್ಸಿದ್ಯಾ, ಇಷ್ಟು ಅದ್ಭುತವಾದ ಜ್ಞಾನ ಪಡ್ಕೊಳಕ್ ಕಳ್ಸಿದ್ಯಾ ಅಂತ ಕೃತಜ್ಞತೆ. ಆ ಕೃತಜ್ಞತೆಯಲ್ಲಿ ಹೇಳ್ಬೇಕು ಮಾಸ್ಟರ್ಸ್ನ. ಪ್ರತಿ ಒಬ್ಬರಿಗೂ ಕೂಡ, ಪ್ರತಿ ಒಬ್ರಲ್ಲಿ ಅವರೇ ಇದ್ದಾರೆ. ಅದಕ್ಕೆ ಯಾವಾಗಲೂ ಕೂಡ ಕೃತಜ್ಞತೆ ಅನ್ನೋದಕ್ಕೆ ಹೇಳ್ಬೇಕು ನಾವು. ಆ ಕೃತಜ್ಞತೆಗಳು ಯಾವಾಗ ಹೇಳ್ತೀವೋ ಅವಾಗ ನಾವ್ ಎಷ್ಟೋ ಸ್ಟೆಪ್ ಮುಂದಕ್ಕೆ ಹೋಗ್ತೀವಿ ಮಾಸ್ಟರ್ಸ್. ನಮ್ಗೆ ಒಂದು ಚಿಕ್ಕ ಸಹಾಯ ಮಾಡಿದ್ರು ಕೂಡ, ಯಾಕಂದ್ರೆ ಪ್ರತಿ ಒಬ್ಬರಿಗೂ ಹೇಳ್ಬೇಕು ಮಾಸ್ಟರ್ಸ್. ನಮ್ ಜೀವನದಲ್ಲಿ ನಾವು ಸಂಘದಲ್ಲಿ ಇದೀವಿ, ಈ ಸಂಘದಲ್ಲಿ ಎಷ್ಟು ಜನ ಸಹಾಯ ಮಾಡ್ತಿದ್ರು ನಮ್ಗೆ. ಒಂದು ಬಸ್ ಹತ್ತಿದ್ರೆ ಒಂದು ಕಂಡಕ್ಟರ್, ಒಂದು ಡ್ರೈವರು, ಪಕ್ಕದಲ್ಲಿ ಸೀಟ್ ಕೊಡೋರು, ಪಕ್ಕದಲ್ಲಿ ನಮ್ಗೆ ತಗದ್ರಂಗ್ ನಿಂತ್ಕೊಳ್ಳೋರು, ಎಷ್ಟೋ ಜನ ಈ ತರ ನೋಡ್ಕೊಂಡೋದ್ರು. ಒಂದು ಆಟೋದವರು, ಒಂದು ತರಕಾರಿಯವರು, ಪ್ರತಿ ಒಬ್ರು, ಒಂದು ರೈತರು, ನಮ್ಗೆ ಊಟ ಕೊಡೋ ರೈತರು, ನಮ್ ಪ್ರಪಂಚದಲ್ಲಿ ಪ್ರತಿ ಒಬ್ರು ನಮಗ್ ಮಿತ್ರರೇ ಮಾಸ್ಟರ್. ಇವ್ರೆಲ್ಲರಿಗೂ ಗ್ರಾಟಿಟ್ಯೂಡ್. ಬೆಳಗ್ಗೆ ನಾವು ಆ ಒಂದು ತುತ್ತು ಬಾಯಲ್ಲಿಡುವಾಗ ಇದಕ್ಕೆ ಕಾರ್ಯಕರ್ತರು ಯಾರಾಗಿದ್ದಾರೆ, ಎಲ್ಲಿಂದ ಇದು ಬಂದಿದೆ ನಮ್ಮವರೆಗೂ. ನಾವ್ ಅನ್ಕೊಂಡು ದುಡ್ಡು ಕೊಟ್ರೆ ನಮಗ್ ಬಂದಿದೆ ಅಂತ. ದುಡ್ಡಿದ್ದ ತಕ್ಷಣ ಈ ಐಟಮ್ ಎಲ್ಲಿಂದ ಬರ್ತದೆ? ಅಲ್ಲಿ ದುಡಿಯೋ ರೈತ ಎಷ್ಟೋ ಆತ್ಮಹತ್ಯೆಗಳಿಂದ ಕಾಪಾಡ್ಕೊಂಡು, ಅವ್ರು ಎಷ್ಟೋ ಕಷ್ಟಪಟ್ಟು, ಎಷ್ಟೋ ದುಡಿದು, ಎಷ್ಟೋ ಬಿಸಿಲಿಗೆ ಮಳೆಗೆ ಕಳ್ಕೊಂಡು, ಸಾಲಗಳಿಂದ ತಡ್ಕೊಳಕ್ ಆಗ್ದರೇನೆ ಬಂದಿರೋ ಒಂದು ಅಷ್ಟನ್ನ ಅವ್ರಿಗೋಸ್ಕರ ಮಾರಿದ್ರೆ ನಮ್ಮವರೆಗೂ ಆ ಒಂದು ಹಕ್ಕಿ ಬರ್ತಾ ಇದೆ. ಅಕ್ಕಿನ ತಗೊಂಡ್ ನಾವೇ ದುಡ್ಡು ಕೊಟ್ಟು ತಗೊಂಡಿದ್ವಿ ಅಂತ ಅಹಂಕಾರ ಹೆಂಗ್ ಬರುತ್ತೆ? ದುಡ್ಡಿದ್ದ ತಕ್ಷಣ ಎಲ್ಲ ಸಿಗುತ್ತಾ ನಮ್ಗೆ? ದುಡ್ಡು ₹1 ಇಟ್ಕೊಂಡು ಪಕ್ಕದಲ್ಲಿ ಇರ್ತೀವಿ ನಾವು. ಆ ದುಡ್ಡೇ ಇದ್ದು ಒಂದ್ ಗ್ಲಾಸ್ ನೀರ್ ಕೊಡು ಅಂದ್ರೆ ಕೊಡುತ್ತಾ ನಮ್ಗೆ? ಒಬ್ರು ಸಹಾಯ ಬೇಕೇ ಬೇಕಲ್ವಾ ನಮ್ಗೆ? ಅದಕ್ಕಾಗಿ ನಾವು ಒಬ್ರಿಗೊಬ್ರು ಲಿಂಕ್ ಇದೀವಿ ಮಾಸ್ಟರ್ಸ್ ಇಲ್ಲಿ. ಒಂದು ರೈತರಿಂದ, ಒಂದು ಪ್ರತಿ ಒಬ್ಬರಲ್ಲ, ಪ್ರತಿ ಒಬ್ಬರಿಂದ. ಅದಕ್ಕೆ ಗೋಮಾತೆ, ಭೂಮಾತೆ ಅಂತ ನಾವು ಎಲ್ಲಾರ್ನು ಮಾತೆಗಳು ಯಾಕೆ ಸ್ವೀಕರಿಸ್ತಾ ಇದ್ವಿ ಅಂದ್ರೆ, ಅವ್ರು ಎಲ್ಲಾರಿಂದ ನಮ್ ಸಹಾಯ ತಗೊಳ್ತಾರೆ. ನಾವ್ ಒಬ್ಬ ಮನುಷ್ಯ ಇಲ್ಲಿ ಜೀವನ ಮಾಡ್ಬೇಕು ಅಂತಂದ್ರೆ ಸಾವಿರಾರು ಜನ ನಮಗ್ ಸಹಾಯ ಮಾಡ್ತಾ ಇದ್ದಾರೆ. ಇಷ್ಟು ಜನಕ್ಕೆ ನಾವು ಎಲ್ಲಾರ್ಗೂ ಹೆಸರಿಂದ ಹೇಳೋಕ್ ಆಗಲ್ಲ. ಅದಕ್ಕೆ ಬೆಳಗ್ಗೆ ಎದ್ದು ಆ ತುತ್ತು ನಾವು ಅಡಿಗೆ ಮಾಡುವಾಗ್ಲೋ, ಆ ತುತ್ತು ಬಾಯಿಗಿಡುವಾಗ್ಲೋ, ಇನ್ನೊಬ್ರು ಕೊಡುವಾಗ್ಲೋ ಈಶ್ವರನಿಗೆ ಸಮರ್ಪಣೆ ಮಾಡಿ, ಕೃತಜ್ಞತೆ ಹೇಳಿ, ಅಪ್ಪ ಈ ಪ್ರಸಾದ ಇಲ್ಲಿವರೆಗೂ ಬರೋದಕ್ಕೆ ಕಾರ್ಯಕರ್ತರಂತೆ ಎಲ್ಲಾರ್ಗೂ ಕೂಡ ಧನ್ಯವಾದಗಳು ತಂದೆ. ಈ ಪ್ರಸಾದ ಪ್ರಪಂಚದಾದ್ಯಂತ ಪ್ರತಿಯೊಂದು ಜೀವಕೋಟಿಗೂ ಈ ಪ್ರಸಾದ ಸಿಗ್ಲಿ ತಂದೆ ಅಂತ ಅವ್ರಿಗೆ ಸಮರ್ಪಣೆ ಮಾಡ್ಬಿಟ್ಟು,
ನಾವು ಯಾವಾಗ ಅದನ್ನ ಸ್ವೀಕರಿಸ್ತೀವೋ ಎಲ್ಲಾರ್ಗು ನಾವು ಕೃತಜ್ಞತೆ ಹೇಳ್ದಂಗೆ ಮಾಸ್ಟರ್. ಅಂದ್ರೆ ಹೆಸರುಗಳು ಹೇಳ್ಕೊಂಡು ಹೋಗ್ಬೇಕು ಅಂದ್ರೆ ಪ್ರತಿದಿನ ಅದಕ್ಕೆ ಸಮಯ ಸಾಕಾಗೋದಿಲ್ಲ ನಮ್ಗೆ. ಆ ತರ ಒಂದು ಕೃತಜ್ಞತೆ ಹೇಳಿದಾಗ ನಮ್ಗೆ ಎಷ್ಟೋ ಜನ್ಮಗಳ ಮುಂದಕ್ಕೆ ಹೋಗ್ಬಿಡ್ತೀವಿ ಮಾಸ್ಟರ್ಸ್ ನಾವು. ಇವೆಲ್ಲ ಚಿಕ್ಕ ಚಿಕ್ಕ ಅನ್ಸ್ಬೋದು ನಮ್ಗೆ. ಈ ಇದ್ರಲ್ಲಿ ಇವೆಲ್ಲ ಕಲ್ತ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ರೆ ನಾವು ಆಟೋಮೆಟಿಕ್ ನಮ್ಮ ಆತ್ಮ ಪುರೋಗಮನ ಹೆಂಗ್ ನಡೀತದ ಅಂದ್ರೆ ಅದ್ ಯಾವ ಸ್ಪೀಡಲ್ಲಿ ಹೋಗ್ತಾ ಇರ್ತದಂದ್ರೆ ನಮ್ಗೆ ಗೊತ್ತಾಗೋದಿಲ್ಲ ಮಾಸ್ಟರ್ಸ್. ನಾವ್ ಅನ್ಕೊಳ್ತೀವಿ ಇಲ್ಲೇ ಇದೀವಿ ಅಂತ. ಇಲ್ಲ ನಮ್ಗೆ ಅನ್ಕೊಂಡು ನಾವ್ ಅಲ್ಲಿಗೆ ಹೋದ್ಮೇಲೆ ಅರ್ಥ ಆಗುತ್ತೆ, ಓ ನಾವ್ ಮಾಡಿರೋ ಕೆಲ್ಸಗಳು ಇಷ್ಟು ಅದ್ಭುತವಾಗಿತ್ತ, ಇಷ್ಟು ದೊಡ್ಡ ಪ್ರಯಾಣ ಮಾಡಿದ್ವ ನಾವು ಈ ಒಂದು ಜನ್ಮದಲ್ಲೇ ಅಂತ ನಮಗ್ ಅಲ್ಲಿಗೆ ಹೋದ್ಮೇಲೆ ಅನ್ಸುತ್ತೆ ಮಾಸ್ಟರ್ಸ್. ಅಷ್ಟು ಅದ್ಭುತವಾದ ಶಕ್ತಿ ಈ ಪದಗಳಿಗಿದೆ. ಇದೆಲ್ಲ ಆದ್ಮೇಲೆ ಕ್ಷಮೆ, ಎಲ್ಲಾರ್ನೂ ಕ್ಷಮಿಸೋ ಗುಣ ಮಾಸ್ಟರ್ಸ್. ನಾವ್ ಎಷ್ಟೋ ಜನ್ಮಗಳಿಂದ ನಮ್ಮ ದುಃಖಗಳು ಎಲ್ಲಿ ಬರುತ್ತಂದ್ರೆ ಯಾರನ್ನಾರು ನೋಡಿದ ತಕ್ಷಣ ಕೋಪ ಯಾಕೆ ಬರುತ್ತೆ, ಯಾರನ್ನಾರು ನೋಡಿದ ತಕ್ಷಣ ಭಯ ಯಾಕೆ ಬರುತ್ತೆ, ಯಾರನ್ನಾರು ನೋಡಿದ ತಕ್ಷಣ ಏನೋ ಒಂದು ಫೀಲಿಂಗ್ ಅವರಲ್ಲಿ ಬರುತ್ತೆ, ಒಬ್ರು ನೋಡಿದ ತಕ್ಷಣ ತುಂಬಾ ಪ್ರೀತಿ ಬರುತ್ತೆ. ಇವೆಲ್ಲ ನಮಗೆ ಪೂರ್ವ ಜನ್ಮ ವಾಸನೆಗಳು. ಎಷ್ಟೋ ಜನ್ಮಗಳಿಂದ ಇದನ್ನ ನಾವು ಹೊತ್ಕೊಂಡ್ ತಿರುಗ್ತಾ ಇದೀವಿ ಮಾಸ್ಟರ್ಸ್. ಯಾವಾಗ್ಲೋ ನಡೆದಿರ್ತದೆ ಈ ಘಟನೆ, ಯಾವ ಜನ್ಮದಲ್ಲಿ ಯಾವ್ದೋ ಸಂದರ್ಭದಲ್ಲಿ ನಡೆದಿರ್ತದೆ. ಅದನ್ನ ಹೇಳ್ಕೊಳಕ್ ಆಗ್ದರೇನೆ, ಅದನ್ನ ಬಿಟ್ಕೊಳಕ್ ಆಗ್ದರೇನೆ, ಅದನ್ನ ಮರೆಯೋಕ್ ಆಗ್ದರೇನೆ ಅದೆಷ್ಟೋ ಜನ್ಮಗಳ ನಾವು ಆ ವಾಸನೆಗಳನ್ನ ಎತ್ಕೊಂಡು ಜನ್ಮ 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 ಜನ್ಮಗಳಿಗೆ ಅದನ್ನ ನಾವು ಕ್ಯಾರಿ ಫಾರ್ವರ್ಡ್ ಮಾಡ್ತಾನೇ ಇದೀವಿ. ಯಾಕಂದ್ರೆ ನಾವು ಈ ದೇಹ ಬಿಡುವಾಗ ಯಾವ ಭಾವನೆಗಳಿಂದ ದೇಹ ಬಿಡ್ತೀವೋ ನೆಕ್ಸ್ಟ್ ಜನ್ಮಕ್ಕೆ ಅದೇ ಬುನಾದಿ ಮಾಸ್ಟರ್ಸ್ ನಮ್ಗೆ. ಅದಕ್ಕೆ ಹೇಳೋದು ಈ ಜನ್ಮ ಮುಗಿಸ್ಕೊಳ್ಳೋ ಸಮಯದಲ್ಲಾದ್ರೂ ನಾರಾಯಣ ಅನ್ನಿ, ಈಶ್ವರ ಅನ್ನಿ, ಏನೊಂದು ದೇವ್ರ ನಾಮ ಮಾಡಿ ಅಂತ ಹೇಳಿ ಮೊದ್ಲೆಲ್ಲ ಮಕ್ಕಳಿಗೆ ಬರೀ ದೇವ್ರ ಹೆಸರುಗಳು ಯಾಕೆ ಹೆಸರುಗಳಾಗಿ ಇಡ್ತಾ ಇದ್ರು ಅಂತಂದ್ರೆ ಆ ತಂದೆ ನಾವು ನಿಮ್ಮನ್ನ ಆ ಸಮಯದಲ್ಲಿ ಕರೆಯೋಕ್ಕಾಗುತ್ತಿಲ್ವೋ ಮಕ್ಕಳಾಗಿದ್ದಾಗ ಅಟ್ಲೀಸ್ಟ್ ಆ ನೀರ್ ಹಾಕೋಗ್ ಬರ್ತಾರಲ್ಲ ಆ ಸಮಯದಲ್ಲಾದ್ರೂ ನಾರಾಯಣ ಅಂತ ಅವ್ರನ್ನ ಕರೆದಾಗ ನಿನ್ನನ್ನ ನೆನ್ಸ್ಪಿಸ್ಕೊಳಂಗ ಆಗ್ಲಿ ಅನ್ನೋ ಒಂದು ಭಾವನೆಯಿಂದ ದೇವ್ರ ಹೆಸರುಗಳು ಇಟ್ಕೊಂಡ್ ಬರ್ತಾ ಇದ್ರು ಮಾಸ್ಟರ್. ಹೆಸರುಗಳು ಸುಮ್ನೆ ಇಟ್ಟಿಲ್ಲ ಅವಾಗೆಲ್ಲ. ನಮ್ಗದೆಲ್ಲ ಅದೇನೋ ಮೂಢನಂಬಿಕೆಗಳ ತರ ಅದನ್ನ ಮಾಡ್ರನ್ ಆಗಿಲ್ಲ. ಆ ಹೆಸರುಗಳು ಯಾವನ್ ಇಟ್ಕೊಂತಾನೆ ಅಂತ ನಾವು ಮಾಡ್ರನ್ ಆಗಿ ಬಂದಿದೀವಿ. ಆದ್ರೆ ಮಾಡ್ರನ್ ಅಲ್ಲಿ ಏನಿಲ್ಲ ಮಾಸ್ಟರ್. ಪ್ರತಿ ಒಂದ್ ಹೆಸರಿಗೂ ಒಂದು ಶಕ್ತಿ ಇದೆ. ಆ ಶಕ್ತಿ ಇಲ್ದ್ರೆ ನಮ್ಮ ಹೆಸರು ಓಡ್ತಾ ಇಲ್ಲ ಇಲ್ಲಿ. ಆ ತರ ಅವ್ರು ಇಟ್ಕೊಳ್ಳೋರು. ಅದಕ್ಕೆ ನಮ್ಗೆ ಈ ವಾಸನೆಗಳೆಲ್ಲ ಹೋಗ್ಬೇಕು ಅಂತಂದ್ರೆ ಈ ವಾಸನೆಗಳನ್ನ ನಾವು ಹೊರಗಡೆ ಮೇನ್ ಅದು ಮಾಸ್ಟರ್. ಆ ವಾಸನೆಗಳಿಂದ ಯಾವಾಗ ನಾವು ಅದನ್ನ ಬಿಟ್ಕೊಡ್ತೀವೋ, ಅದನ್ನೆಲ್ಲ ಮರಿತೀವೋ, ಕ್ಷಮಿಸ್ತೀವೋ, ಕ್ಷಮೆ ಗುಣ. ಯಾರು ಏನೇ ಅಂದಿರ್ಲಿ ಮಾಸ್ಟರ್ಸ್, ಆಗೋಯ್ತದು. ಅಂದಿದ್ದಾಗೋಯ್ತು, ನಾವ್ ಅನುಭವಿಸಿದ್ದಾಗೋಯ್ತು. ಮತ್ತೆ ಅದನ್ನೇ ಎಷ್ಟು ವರ್ಷಗಳು ಕ್ಯಾರಿ ಮಾಡ್ಬೇಕು ನಾವು, ಎಷ್ಟು ಜನ್ಮಗಳು ಕ್ಯಾರಿ ಮಾಡ್ಬೇಕು. ವರ್ಷಗಳು ಮಾಡಿದ್ರೆ ಓಕೆ, ಜನ್ಮಗಳೇ ಮಾಡ್ತಾ ಇದೀವಿ ಮಾಸ್ಟರ್ಸ್ ನಾವಿಲ್ಲಿ. ಆ ಬ್ಲಾಕೇಜ್ ನಮ್ಮಲ್ಲಿ ಹೋಗ್ದಿರನೆ ಮತ್ತೆ 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 ನಾವು ನಮ್ಗೆ ಎಷ್ಟೇ ಪ್ರೀತಿ ತೋರ್ಸೋರ್ ಬಂದ್ರೆ ಕೂಡ ಅವ್ರ ಮೇಲೆ ಏನೋ ದ್ವೇಷ, ಏನೋ ಕೋಪ, ಅವ್ರು ನೋಡಿದ್ರೆ ಏನೋ ಒಂಥರ ನಮ್ಗೆ ಇರಿಟೇಟ್ ಆಗ್ತಾ ಇರ್ತದೆ. ಯಾಕಂದ್ರೆ ನಾವು ಆ ಘಟನೆನ ಮರ್ತಿಲ್ಲ. ಯಾವ್ದೋ ಜನ್ಮದಲ್ಲಿ ಆಗಿರೋದದು. ಅದನ್ನ ಇಲ್ಲಿ ಮರೆಯೋಕ್ ಸಾಧ್ಯ ಆಗ್ತಾ ಇಲ್ಲ ನಮಗೆ. ಅದಕ್ಕೆ ದಯವಿಟ್ಟು ಒಂದು ಸತಿ ಗಮನಿಸ್ಕೊಳ್ಳಿ, ಎಲ್ಲರೂ ಗಮನಿಸ್ಕೊಳ್ಳಿ. ಯಾಕೆ ನನಗೆ ಈ ಜನ್ಮದಲ್ಲಿ ನಡೆದಿತ್ತ ಇದು? ಯಾಕೆ ನಾನು ಅವ್ರನ್ನ ನೋಡಿದ್ರೆ ಇಷ್ಟೊಂದು ಕೋಪ ಮಾಡ್ತಾ ಇದ್ದೀನಿ? ಇವ್ರನ್ನ ನೋಡಿದ್ರೆ ಯಾಕೆ ನನ್ಗೆ ಇರಿಟೇಟ್ ಆಗ್ತಾ ಇದೆ? ಇವ್ರನ್ನ ನೋಡಿದ್ರೆ ಯಾಕೆ ಪ್ರೀತಿ ಉಡ್ತಾ ಇದೆ? ಇವೆಲ್ಲ ನಾವು ಗಮನಿಸ್ಬೇಕು ಮಾಸ್ಟರ್ಸ್ ಫಸ್ಟ್. ಗಮನಿಸಿದಾಗ ಇವಕ್ಕೆಲ್ಲ ಉತ್ತರ ನಮ್ಮ ಒಳಗಡೆಯಿಂದ ಬರುತ್ತೆ. ಆ ಬಂದಾಗ ಯಾವುದೇ ಘಟನೆಗಳಾಗ್ಲಿ ಅದಕ್ಕೆ ನಾವು ಈ ಧ್ಯಾನದಲ್ಲಿ ಕೂತಾಗ ಕ್ಷಮಿಸೋದು ಯಾಕೆ ಮಾಡಿಸ್ತಾರೆ ಅಂತಂದ್ರೆ ಆ ಕ್ಷಮೆ ಅನ್ನೋದು ಬರ್ಬೇಕು ನಮ್ಗೆ ಏನೇ ಮಾಡಿರ್ಲಿ. ಕ್ಷಮೆಗಿನ್ನ ದೊಡ್ಡ ಗುಣ ಯಾವ್ದು ಇಲ್ಲ ಅಂತ ನಮ್ ದೊಡ್ಡವ್ರು ಕೂಡ ಹೇಳ್ತಾರೆ ನೋಡಿ. ಅಯ್ಯೋ ತಪ್ಪು ಮಾಡ್ಬಿಟ್ಟಿದಾರಮ್ಮ ಕ್ಷಮಿಸ್ಬಿಡು. ಕ್ಷಮಿಸೋದಕ್ಕಿನ್ನ ದೊಡ್ಡ ಗುಣ ಯಾವ್ದು ಇಲ್ಲ. ನೀನ್ ದೇವ್ರ ಸಮಾನ. ಕ್ಷಮಿಸೋ ಗುಣ ಇದ್ರೆ ಅವ್ರು ದೇವ್ರ ಸಮಾನ ಅಂತ ಹೇಳ್ತಾರೆ. ಯಾಕಂದ್ರೆ ಆ ಕ್ಷಮೆ ಗುಣ ಯಾವಾಗಿರುತ್ತೋ ಅವಾಗ ನಾವ್ ಎಷ್ಟು ಹ್ಯಾಪಿ ಆಗ್ತೀವಿ ಗೊತ್ತಾ? ನಮ್ನ ಯಾರಾದ್ರೂ ಒಂದ್ ಮಾತಂದಾಗ ಅದನ್ನ ಕ್ಯಾರಿ ಮಾಡಿದಾಗ ನಾವ್ ಎಷ್ಟು ಭಾರ ಹೊತ್ಕೊಂಡ್ ತಿರುಗ್ತೀವೋ ಒಂದು ಸೆಕೆಂಡ್ ಅಯ್ಯೋ ಅವ್ನಿಗೇನೋ ಬಿಡು ಆ ಜ್ಞಾನ ಇತ್ತು ಅವ್ನಿಗೆ ಅದೇ ದಾರಿಲಿದ್ದಾನೆ. ಅವ್ರು ಒಂದ್ ಹೆಣ್ಣೋ ಗಂಡೋ ಯಾರೋ ಒಬ್ರು ಅವ್ರಿಗೇನಂದ್ರೆ ಯಾವಾಗ್ಲೂ ಒಂದ್ ದುಡ್ಡಿನ ವಿಷಯದಲ್ಲಿ ಮೋಹನ ಯಾವ್ದ್ರಲ್ಲೋ ಒಂದು ಅದ್ರಿಂದ ನಮಗ್ ನೋವು ಕೊಟ್ಟಿದ್ದಾರೆ. ನಮ್ಗಿಲ್ವಲ್ಲ ಮೋಹ. ನಾವು ಅದ್ರಲ್ಲಿ ಅವ್ರು ಅನ್ಕೊಂಡಂಗ್ ನಾವಿಲ್ವಲ್ಲ. ಅವ್ರಿಗೆ ಮೋಹದಲ್ಲಿದ್ರ ಅದಕ್ ನಮ್ಮನ್ನ ಮಾತಾಡಿದ್ರ ಅಪ್ಪ ಅವರಲ್ಲೂ ಕೂಡ ಈ ಗುಣಗಳನ್ನ ಇಲ್ದ್ರಂಗ್ ಮಾಡು ತಂದೆ ಅಂತ ಈಶ್ವರನಿಗೆ ಸಮರ್ಪಣೆ ಮಾಡಿ ನಾವು ಅವ್ರನ್ನು ಕೂಡ ಒಳ್ಳೆಯವ್ರನ್ನಾಗಿ ಮಾಡ್ಲಿ ಅಂತ ನಾವು ಒಂದು ರಿಕ್ವೆಸ್ಟ್ ಯೂನಿವರ್ಸ್ಗೆ ಹಾಕ್ಬಿಟ್ಟು ನಾವ್ ಅದನ್ನ ಬಿಟ್ಟು ಕೊಟ್ಬಿಟ್ರೆ, ಕ್ಷಮಿಸ್ಬಿಟ್ರೆ ಇನ್ನು ಅಲ್ಟಿಮೇಟ್ ಮಾಸ್ಟರ್ಸ್. ಈ 4 ನಾವ್ ನಿಜವಾಗ್ಲೂ ಅಳವಡಿಸ್ಕೊಂಡ್ಬಿಟ್ರೆ ಅಕ್ಸೆಪ್ಟೆನ್ಸ್, ಸರೆಂಡರ್, ಗ್ರಾಟಿಟ್ಯೂಡ್,
ಮತ್ತೆ ಫರ್ಗಿವ್ನೆಸ್, ಈ 4 ವರ್ಡ್ ಜೀವನದಲ್ಲಿ ಏನ್ ಬರ್ತದೆ ಅದನ್ನ ಒಪ್ಕೊಬೇಕು, ಅದನ್ನೇ ಸಮರ್ಪಣೆ ಮಾಡ್ಬೇಕು, ಅದಕ್ಕೆ ಕೃತಜ್ಞತೆಗಳು ಹೇಳ್ಬೇಕು. ಇವೆಲ್ಲ ಆದ್ಮೇಲೆ ಕ್ಷಮಿಸ್ಬಿಡ್ಬೇಕು, ಎಲ್ಲಾರ್ನು ಕ್ಷಮಿಸ್ಬಿಡೋಣ ಮಾಸ್ಟರ್. ಪ್ರಪಂಚದಲ್ಲಿ ಎಲ್ಲರೂ ನಮ್ಮ ಮಿತ್ರರೇ, ನಮ್ಮ ಮಕ್ಕಳೇ, ನಮ್ಮ ತಾಯಂದ್ರೆ, ನಮ್ಮ ಅಣ್ಣಂದ್ರೆ, ನಮ್ಮ ಅಕ್ಕಂದಿರೆ, ಯಾರು ಬೇರೆಯವ್ರು ಯಾರು ಬಂದಿಲ್ಲ ಇಲ್ಲಿ. ನಾವೆಲ್ಲರೂ ಒಂದು ಸೋಲ್ ಗ್ರೂಪ್ಸ್ ಇಲ್ಲಿ ಬಂದಿದ್ವಿ, ಭೂಮಿ ಮೇಲೆ ಬಂದಿದ್ವಿ ಅಂದ್ರೆ ಎಲ್ಲರ ಕಾರ್ಯಕಾರಣ ಸಂಬಂಧ ಇಲ್ದ್ರೇನೆ ಬೆಳಗ್ಗೆ ಇವತ್ತು ಈ ಝೂಮ್ ಅಲ್ಲಿ ಇಷ್ಟು ಜನ ನಾವಿಲ್ಲಿ ಸೇರಿದ್ವಿ ಅಂದ್ರೆ ಇಲ್ಲಿ ಯಾರು ಬೇರೆಯವ್ರು ಇಲ್ಲ ಮಾಸ್ಟರ್ಸ್. ಎಲ್ಲರೂ ನಾವೆಲ್ಲರೂ ಒಂದು ಪ್ಲಾನ್ ಅಲ್ಲಿ ಬಂದಿದ್ವಿ ಭೂಮಿಗೆ. ಮತ್ತೆ ಯಾಕೆ ಒಬ್ರ ಮೇಲೆ ಒಬ್ರಿಗೆ ದ್ವೇಷ, ನಮಗೆ ಯಾಕೆ ಕೋಪ, ಯಾಕೆ ಕ್ಷಮಿಸೋಕ್ ಆಗ್ತಾ ಇಲ್ಲ, ನಾವ್ಯಾಕೆ ಚಿಕ್ಕವ್ರಾಗ್ತಾ ಇದ್ವಿ? ಯಾವಾಗ ಕ್ಷಮಿಸೋಕ್ ಆಗಲ್ವೋ ನಾವು ಕೆಳಗಡೆ ಹೋಗ್ತೇವೆ ಮಾಸ್ಟರ್ಸ್. ಈ ಗುಣಗಳು ಯಾವಾಗ ನಾವು ಬೆಳೆಸ್ಕೊಂಡಿಲ್ವೋ ನಮಗೆ ಮೇಲಕ್ಕೆ ದಾರಿ ಸಿಗಲ್ಲ. ನಮ್ಮ ಮನಸ್ಸೇನಾಗುತ್ತೆ, ಅವನೇ ಕ್ಷಮಿಸಿ ಬಿಡ, ಅವನಂತ ಕ್ರೂರ, ಅವನು ಎಂತ ಕೆಟ್ಟ ಕೆಲಸ ಮಾಡ್ತಾವನೆ, ಅವನೇ ಕ್ಷಮಿಸ್ತೇನೆ, ಅವನ ಜೊತೆ ಏನ್ ಮಾತು, ನಿನ್ಗೆ ಬಾ ನೀನ್ ಈ ಕಡೆಗೆ ಅಂತ ನಮ್ಮ ಮನಸ್ಸು ಒಂದ್ ಕಡೆಗೆ ಎಳಿತಾ ಇರ್ತದೆ. ಆದ್ರೆ ಅವನ ಕ್ಷಮಿಸಿದಾಗ ಅವನಲ್ಲಿ ಏನ್ ಬದಲಾವಣೆ ಆಗುತ್ತೆ? ನಾವ್ ಯಾರು ಕೆಟ್ಟವ್ರು ಅನ್ಕೊಂಡಿರ್ತೀವೋ ಅವ್ರ ಜೊತೆ ಒಂದ್ಸತಿ ಮಾತಾಡಿದ್ರೆ ಅವ್ರ ಭಾವನೆಗಳು ಯಾವ ತರ ಇರ್ತದೆ, ಅವ್ರು ಯಾಕೆ ಕೆಟ್ಟವರಾದ್ರು, ಅವ್ರ ಸಂಸ್ಕಾರ ಏನು, ಅವ್ರು ಹುಟ್ಟಿದಾಗ್ಲಿಂದ ಯಾವ ಸಂಸ್ಕಾರದಲ್ಲಿ ಬೆಳೆದ್ರು, ಯಾವ ತಂದೆ ತಾಯಿನ ಆಯ್ಕೆ ಮಾಡ್ಕೊಂಡಿದ್ರು, ಆ ಮನೆ ಹೆಂಗೆ, ಅವ್ರು ಇರೋಂತ ಸರ್ವಣಂಗ, ಆ ಏರಿಯಾ ಹೆಂಗೆ, ಅವ್ರ ಆ ವಾತಾವರಣದಲ್ಲಿ ಹೇಗ್ ಬೆಳೆದ್ರು, ಯಾಕೆ ಅವ್ರಿಗದು ಬಂತು ಅಂತ ನಾವು ಸ್ವಲ್ಪ ಹೊತ್ತು ಅವ್ರನ್ನ ಗಮನಿಸಿದ್ರೆ, ಅವ್ರ ಬಗ್ಗೆ ತಿಳ್ಕೊಂಡ್ರೆ, ಓ ಈ ವಾತಾವರಣದಲ್ಲಿ ಇದ್ದಿದ್ದಕ್ಕೆ ಇವ್ರು ಹಿಂಗಾಗಿದಾರ, ನಮ್ ಸಂಪರ್ಕ ಮಾಡಿ ಅವ್ರು ಒಳ್ಳೆಯವ್ರು ಆಗ್ತಾರೇನೋ, ಒಂದು ಒಳ್ಳೆ ಮಾತು ಹಂಗಂತ ನಾವು ಅವ್ರನ್ನ ಅಂಟ್ಕೊಳ್ಳೋದಲ್ಲ ಮಾಸ್ಟರ್ಸ್. ಒಂದು 4 ಮಾತು, ಒಳ್ಳೆ ಮಾತು, ಹಿಂಗಲ್ಲಪ್ಪ ಇದು ಮಾಡಿದ್ದಾಯ್ತು, ಇನ್ನು ಅದನ್ನೇ ನೀನು ಯೋಚನೆ ಮಾಡ್ಬೇಡ, ಯಾರೇನ್ ಅನ್ಕೊಂಡು ಇನ್ನು ಮೇಲೆ ಅದ್ರ ಪರಿವರ್ತನೆ ಮಾಡ್ಕೊ, ನೀನು ಮುಂದಕ್ಕೆ ನಡಿಯಮ್ಮ ನೀನು ಅಂತ ಹೇಳಿ ನಾವು ಅದಕ್ಕೆ ಹೇಳೋದು, ಪ್ರತಿಯೊಬ್ಬರನ್ನ ಗಮನಿಸ್ಬೇಕು, ಪ್ರತಿಯೊಬ್ಬರ ಮಾತನ್ನ ಕೇಳಿಸ್ಕೊಬೇಕು. ಅದಕ್ಕೆ ನಾವು ಏನೋ ಸ್ಟೋರಿಗಳು ಹೇಳ್ತಾ ಕೇಳಿಸ್ಕೊಳ್ಳೋದಲ್ಲ. ಒಬ್ಬರು ಕೆಲ್ಸದವರು, ಒಬ್ರು ರೋಡ್ ಗುಡ್ಸೋರು, ಯಾರೋ ಒಬ್ರು ಬರ್ತಾರೆ ಮಾಸ್ಟರ್ಸ್. ಬಂದಾಗ ಅವ್ರ ಕಷ್ಟ ಏನೋ ಹೇಳ್ಕೊಳಕ್ ಬರ್ತಾರೆ. ಅವಾಗ ನಮಗ್ ಸಮಯ ಇಲ್ಲಮ್ಮ, ನಾವು ಧ್ಯಾನ ಮಾಡ್ಬೇಕು, ನಾವ್ ಅದ್ ಮಾಡ್ತಾ ಇದ್ವಿ, ಇದು ಮಾಡ್ತೀವಿ, ನನಗೆ ಸಮಯ ಇಲ್ಲ, ನಿನ್ ಮಾತಲ್ಲಿ ಕೇಳಿಸ್ಕೊಳ್ಳಿ. ದಯವಿಟ್ಟು ಯಾರನ್ನೂ ನೆಗ್ಲೆಕ್ಟ್ ಮಾಡಬೇಡಿ. ಈ ಭೂಮಿ ಮೇಲೆ ಯಾರನ್ನೂ ಕೂಡ ನೆಗ್ಲೆಕ್ಟ್ ಮಾಡಬೇಡಿ. ಒಂದು ನಾಯಿ ಮರಿ ಓಡ್ ಬಂದ್ ನಮ್ಮ ಹತ್ರ ಬರುತ್ತೆ, ಅದು ಏನು ಕೇಳೋದಿಲ್ಲ ನಮ್ಮನ್ನ, ಸುಮ್ನೆ ನಮ್ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂಡು ನಿಂತ್ಕೊಳುತ್ತೆ ಒಂದ್ ಸೆಕೆಂಡ್. ಆ ನಾಯಿನ ನೋಡಿ ಒಂದ್ ಸೆಕೆಂಡ್, ಅದಕ್ಕೆ ಏನ್ ಬೇಕೋ ಗೊತ್ತಿಲ್ಲ, ನಮಗ್ ಗೊತ್ತಿಲ್ಲ ಅದ್ರ ಭಾಷೆ, ನಮ್ ಭಾಷೆ ಅದು ಗೊತ್ತು, ಅದ್ರ ಭಾಷೆ ನಮಗ್ ಗೊತ್ತಿಲ್ಲ. ಆದ್ರೆ ಆ ಸೆಕೆಂಡ್ ಟೈಮ್ ಕೊಟ್ಟು ಅದ್ರ ಜೊತೆ ನಾವು ನೋಡಿದಾಗ ಅದ್ರಲ್ಲಿ ಏನೋ ಒಂದು ಪರಿವರ್ತನೆ ಆಗುತ್ತೆ, ಏನೋ ಚೇಂಜ್ ಆಗುತ್ತೆ, ಅದೇನೋ ಮೆಸೇಜ್ ಕೊಡೋಕ್ ಬರುತ್ತೋ, ಮೆಸೇಜ್ ತಗೊಳಕ್ ಬರುತ್ತೋ ಗೊತ್ತಿಲ್ಲ, ಅದು ಅಷ್ಟ್ರಲ್ಲಾಗಿ ನಡೆದೋಗುತ್ತೆ ಅದು. ಆದ್ರೆ ನಾವು ಆ ಸೆಕೆಂಡ್ ಟೈಮ್ ಕೊಡ್ಬೇಕು, ಗಮನಿಸ್ಬೇಕು, ಯಾಕೆ ಬಂತದು. ತಿಂಡಿ ಕೊಟ್ರೆ ಆ ಸಮಯದಲ್ಲಿ ತಿಂಡಿ ಇಸ್ಕೊಳ್ಳೋದಿಲ್ಲ ಮಾಸ್ಟರ್ಸ್ ನಾಯಿ ಮರಿ, ನಾನ್ ನೋಡಿದೀನಿ. ಆ ತಿಂಡಿ ಕೊಟ್ರೆ ತಿಂಡಿ ತಗೊಳ್ಳೋದಿಲ್ಲ, ಇನ್ನೇನಾದ್ರು ಕೊಟ್ರೆ ಏನು ತಗೊಳಲ್ಲ, ಆದ್ರೆ ಸುಮ್ನೆ ನಿಂತ್ಕೊಂಡ್ ನೋಡುತ್ತೆ. ಒಂದು ನಾಯಿ ಮರಿ ನೋಡಿ ಇನ್ನೊಂದು ನಾಯಿ ಮರಿ ಅದೇ ತರ ಬರ್ತಾ ಇದೆ ಇವಾಗ. ಅಂದ್ರೆ ಅವ್ರಿಗೆ ಏನ್ ಬೇಕು, ನಾವ್ ಏನ್ ಕೊಡೋಕ್ ಸಾಧ್ಯ? ಆದ್ರೆ ಏನೋ ತಗೊಳ್ತಾ ಇದಾರೆ ಅವ್ರು, ಆ ತಗೊಳ್ಳೋ ಸಮಯನ ಕೊಡ್ಬೇಕು ನಾವು. ಆ ತರ ಮನುಷ್ಯರು ಕೂಡ ನಾವು ಅವ್ರ ಏನಾರು ಹೇಳ್ಕೊಳಕ್ ಬಂದಾಗ 1-2 ನಿಮಿಷ ಸಮಯ ಕೊಟ್ಟು ಸುಮ್ನೆ ಕೇಳಿಸ್ಕೊಳ್ಳಿ, ಸಾಕ್ಷಿಭೂತವಾಗಿ ಕೇಳಿಸ್ಕೊಳ್ಳಿ. ಕೇಳಿಸ್ಕೊಂಡಾದ್ಮೇಲೆ, ಅಮ್ಮ ಇದೆಲ್ಲ ನಾವು ತಗೊಂಬಂದಿರೋದೆ, ದಯವಿಟ್ಟು ಧ್ಯಾನ ಮಾಡಿ, ನಿಮ್ಗೂ ಒಳ್ಳೇದಾಗುತ್ತೆ. ಅದೆಲ್ಲ ಎಷ್ಟು ದಿನ ಅದನ್ನೇ ಆಲೋಚನೆ ಮಾಡ್ತೀರಾ, ಅದೊಂದಿನ ಹೋಗುತ್ತೆ ಬಿಡಿ ಅಂತ ನಾವು ಯಾವ ಕರ್ಮದ ಬಗ್ಗೆನೂ ಮಾತಾಡಿದ್ರೇನೆ, ನೀನ್ ಅದು ಮಾಡ್ದೆ ಅದಕ್ಕೆ ಹಿಂಗ್ ಬಂತು, ಇದು ಮಾಡ್ದೆ ಇದಕ್ ಬಂತು ಅಂತ ಈ ತರ ಮಾತಾಡೋದ್ ಬಿಟ್ಟು, ಅವೆಲ್ಲ ಸಹಜ ಅಮ್ಮ, ಬರ್ತಾ ಹೋಗ್ತವೆ, ಅದೆಲ್ಲ ಕಳ್ಕೊಬೇಕು ಅಂದ್ರೆ ಕೂತ್ಕೊಂಡು ಧ್ಯಾನ ಮಾಡಿ. ಈ ಧ್ಯಾನದಿಂದ ತುಂಬಾ ಒಳ್ಳೇದಾಗುತ್ತೆ. ಎಷ್ಟೋ ಜನ ದುಃಖದಿಂದ ಆಚೆ ಬಂದಿದ್ದಾರೆ, ನೀವು ಇದನ್ನು ಮಾಡಿ ಅಂತ 1-2 ನಿಮಿಷ, 2 ನಿಮಿಷ ಮಾಸ್ಟರ್ಸ್, ಇದಕ್ಕೆ ಜಾಸ್ತಿ ಸಮಯ ಬೇಕಾಗಿಲ್ಲ ನಮ್ಗೆ. ಈ ಸಮಯ ಕೊಟ್ಟಾಗ ಅಲ್ಲಿರೋ ಆತ್ಮ ಬಂದು ಕೂಡ ನಮ್ಮ ದಾರಿಗೆ ಬರ್ತಾರೆ. ಎಷ್ಟೋ ಜನ ಕನೆಕ್ಷನ್ ತಗೊಳ್ತಾರೆ. ಪತ್ರಿ ಸರ್ ಎಷ್ಟೋ ಎಕ್ಸಾಂಪಲ್ಸ್ ಹೇಳಿದ್ದಾರೆ. ಒಂದು ಪಾಂಪ್ಲೆಟ್ ಬಜ್ಜಿ ಕೊಟ್ರೆ, ಆ ಬಜ್ಜಿ ಕೊಟ್ಟಿರೋ ಪಾಂಪ್ಲೆಟ್ ನಮ್ಮ ಧ್ಯಾನದ್ದಾಗಿರೋದಕ್ಕೆ ಆ ಮಾಸ್ಟರ್ ಧ್ಯಾನಕ್ಕೆ ಬಂದು ಇವತ್ತು ಎಷ್ಟೋ ಜನ ಧ್ಯಾನಿಗಳನ್ನಾಗಿ ಮಾಡಿದ್ದಾರೆ. ಒಬ್ರಿಗೆ ಯಾರಿಗೂ ಆ ಪಾಂಪ್ಲೆಟ್ ಸಿಕ್ಕಿದಾಗ ಎಷ್ಟೋ ಕಾಯಿಲೆಗಳಿಂದ ಮಾಸ್ಟರ್ ಆ ಪಾಂಪ್ಲೆಟ್ ಓದ್ಬಿಟ್ಟು ನಮ್ಮ ಪಿರಮಿಡ್ ಮಾಸ್ಟರ್ಸ್ನ ಹುಡ್ಕೊಂಡ್ ಬಂದು ಧ್ಯಾನ ಕಲ್ತ್ಕೊಂಡು ಎಷ್ಟೋ ಜನನ ಧ್ಯಾನಿಗಳನ್ನಾಗಿ ಮಾಡಿ ಸಸ್ಯಗಳಾಗಿ ಮಾಡಿದ್ದಾರೆ. ಈ ತರ ಒಂದೊಂದು ಪಾಂಪ್ಲೆಟ್ ಅಲ್ಲಿ, ಒಂದೊಂದು ಮಾತಲ್ಲಿ ಎಷ್ಟೋ ಜನನ ಪರಿವರ್ತನೆ ಮಾಡ್ಬೋದು ಮಾಸ್ಟರ್ಸ್ ನಾವು. ಯೂನಿವರ್ಸ್ ಕೆಲಸ ಅಂದ್ರೆ, ಅಯ್ಯೋ ಎಲ್ಲಾರು ಹೋಗಿ ಸೇವೆ ಮಾಡ್ತಿದ್ರೆ, ಎಲ್ಲಾರು ಹೋಗಿ ರ್ಯಾಲಿಗಳು ಮಾಡ್ತಿದ್ರೆ, ಎಲ್ಲಾರು ಹೋಗಿ ಧ್ಯಾನ ಪ್ರಚಾರ ಮಾಡ್ತಿದ್ರೆ, ನನಗೆ ಅವಕಾಶ ಇಲ್ಲ, ನಾನ್ ಮನೆ ಬಿಟ್ಟು ಹೋಗೋಕೆ ಬಿಡ್ತಾ ಇಲ್ಲ. ನಾವ್ ಎಲ್ಲೂ ಹೋಗೋ ಅವಶ್ಯಕತೆ ಇಲ್ಲ ಮಾಸ್ಟರ್, ಅವಕಾಶ ನಮ್ಮ ಹತ್ರನೇ ಹುಡ್ಕೊಂಡ್ ಬರ್ತಾ ಇದೆ.
ನಮ್ಮ ಹತ್ರನೇ ಬರ್ತಾ ಇದೆ. ಆದ್ರೆ ಗಮನಿಸ್ಬೇಕು ನಾವು. ನಮ್ ಸುತ್ತ ಬಂದಿರೋರ್ನ ಗಮನಿಸ್ಬೇಕು. ಯಾರು ಬಂದ್ರು, ಇವತ್ತು ಏನ್ ಮಾತಾಡಿದ್ರು, ಅವ್ರಿಗೆ ನಮ್ಮಿಂದ ಏನ್ ಸಹಾಯ ಬೇಕು? ಮಾತಿನ ಸಹಾಯನ, ಒಂದು ಎನರ್ಜಿಯಾಗಿ ಒಂದು ನೀರಿನ ಸಹಾಯನ, ಒಂದು ಫುಡ್ ಸಹಾಯನ, ಏನೋ ಒಂದು ನಮಗೆ ಈ ವರ್ಷ ಖಂಡಿತ ಆ ಸಹಾಯ ಮಾಡೋದಕ್ಕೆ ಅವಕಾಶ ಕೊಡ್ತಾರೆ. ಆದ್ರೆ ಗಮನಿಸಬೇಕು. ಇದನ್ನೆಲ್ಲ ಕೂಡ ನಾವು ಸಾಕ್ಷಿಯಾಗಿ ಗಮನಿಸ್ಬೇಕು. ಗಮನಿಸಿದಾಗ ನಮ್ಗೆ ಅರ್ಥ ಆಗುತ್ತೆ ಮಾಸ್ಟರ್ಸ್. ನಾವ್ ಏನ್ ಮಾಡ್ತಾ ಇದ್ವಿ, ಯಾರ್ಯಾರು ನಮ್ಮ ಹತ್ರಕ್ಕಿದ್ದಾರೆ ಅಂತ ನಮ್ಗೆ ಅರ್ಥ ಆಗುತ್ತೆ. ಇದಕ್ಕೆಲ್ಲ ಇಷ್ಟು ದೊಡ್ಡ ಅವಕಾಶಗಳು ತಗೊಂಡು ನಾವು ಈ ಸಮಯದಲ್ಲಿ ಹುಟ್ಟಿದ್ವಿ ಅಂತಂದ್ರೆ, ಅವರು ಸರ್ಜಾ ಗೋಲ್ಪಳ್ಳಿ ಮೇಡಮ್ ಹೇಳಿದ್ರು, ಇದನ್ನ ಇನ್ನೊಬ್ರು ಗ್ರ್ಯಾಂಡ್ ಮಾಸ್ಟರ್ ಕೂಡ ಇದ್ದಾರೆ ಮಾಸ್ಟರ್ಸ್. ಒಂದು ಗಾಯತ್ರಿ ದೇವಿ ಎನರ್ಜಿನೇ ಈ ಭೂಮಿ ಮೇಲೆ ಇದ್ದಾರೆ ಅಂತವ್ರು ಕೂಡ ಹೇಳಿದ್ರು. ನಾನು ಈ ಭೂಮಿ ಮೇಲೆ ಪ್ರೀತಿ ಹಂಚೋಕೆ ನಾನು ಈ ಭೂಮಿಗೆ ಬಂದು 4750 ಕೋಟಿ ಜನ್ಮಗಳಾಗಿದೆ, ನಾನಿಲ್ಲಿ ವರ್ಷಗಳಾಗಿದೆ ನಾನು ಇಲ್ಲಿ ಬಂದು ಅಂತ ಹೇಳಿದ್ರು. ಅವರು 750 ಕೋಟಿ ವರ್ಷಗಳು ಇಲ್ಲಿ ಭೂಮಿ ಮೇಲೆ ಇದೀನಿ ನಾನು ಅಂತ ಅವ್ರು ಹೇಳ್ತಾ ಇದ್ರೆ, ಇಷ್ಟು ವರ್ಷಗಳಾಗಿದೆಯಾ ಈ ಭೂಮಿ ಬಂದು ಅಂತ ಅನ್ನಿಸ್ತಾ ಇತ್ತು. ಇದನ್ನೇ ಮೊನ್ನೆ ಸರೋಜಾ ಗೋಲ್ಪಳ್ಳಿ ಮೇಡಮ್ ಈ ಸಾಕ್ಷಿ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡುವಾಗ ಫಸ್ಟ್ ಎಪಿಸೋಡ್ ಅಲ್ಲಿ ಇದನ್ನ ತಗೊಳ್ತಾರೆ ಮಾಸ್ಟರ್ಸ್. ಅವರು ಕೂಡ ಇದನ್ನ ರೀಸೆಂಟ್ ಆಗಿ ರಿಸರ್ಚ್ ಮಾಡಿದ್ರಂತೆ ಗೂಗಲ್ ಅಲ್ಲಿ ಹೋಗಿ. ಹೌದು, ಈ ಭೂಮಿ ಯಾವಾಗ ಬಂತು, ಎಷ್ಟು ವರ್ಷಗಳಾಗಿದೆ ಈ ಭೂಮಿಗೆ, ಮೇಡಮ್ ಏನ್ ನಡೆದಿದೆ? ಇನ್ನು ಎಷ್ಟು ನಿಮಿಷ ಇದೆ ಮೇಡಮ್? ಇಲ್ಲ, ಇನ್ 2 minutes ಅಷ್ಟೇ, ಕ್ಲೋಸ್ ಮಾಡ್ಬಿಡೋಣ. ಓಕೆ ಮೇಡಮ್. ಆ ತರ ಅವರು ರಿಸರ್ಚ್ ಮಾಡಿದಾಗ ಅವರಲ್ಲೂ ಕೂಡ ಸಿಕ್ಕಿರೋದು ಇಷ್ಟೇ ಸೇಮ್ ವರ್ಷಗಳ ಮಾಸ್ಟರ್ಸ್. 4750 ಕೋಟಿ ವರ್ಷಗಳಿಂದ ಈ ಭೂಮಿ ಸೃಷ್ಟಿಯಾಗಿದೆ. ಅಲ್ಲಿಂದ ಈ ಭೂಮಿಯಲ್ಲಿ ಎಲ್ಲಾ ಕೆಲಸಗಳು ನಡೆಯುತ್ತಾ ಇದೆ. ಎಲ್ಲಾ ತರದ್ದು ಪಾಠಗಳು ಕಲಿತಾ ಇದ್ವಿ. ಆದ್ರೆ ನಾವೆಲ್ಲರೂ ನಮ್ಮನ್ನು ಏನ್ ಬೇಕು, ಈ ಕ್ಷಣದಲ್ಲಿ ನಮ್ಗೆ ಯಾಕೆ ಹಿಂಗ್ ಬಂತು, ಈ ಕ್ಷಣದಲ್ಲಿ ನಾನ್ ಯಾಕೆ ಬಂದಿದ್ದೆ ಅಂತ ಬೈಕೊಳ್ತಾ ಇದ್ವಲ್ಲ. ಈ ಕ್ಷಣನೇ ನಾವ್ ಯಾಕೆ ಆಯ್ಕೆ ಮಾಡ್ಕೊಂಡ್ ಬಂದಿದ್ವಿ? ಈ ಕ್ಷಣದಲ್ಲಿ ಯಾರು ಕಳ್ಸಿದ್ರು ನಮ್ಮನ್ನ? ಇಂಥ ಗುರುಗಳಿದ್ದಾರೆ, ಇಂಥ ಸಮಯ, ಈ ಆಧ್ಯಾತ್ಮಿಕ ಇವಾಗ ಬರ್ತಿದೆ, ಈ ಧ್ಯಾನದ ಪ್ರಚಾರ ಬರ್ತಾ ಇದೆ, ಈ ಧ್ಯಾನ ಪ್ರಪಂಚ ಬರ್ತಾ ಇದೆ, ಇಲ್ಲಿ ಪಿರಮಿಡ್ ಪ್ರಪಂಚ ಬರ್ತಾ ಇದೆ, ಈ ಸಮಯದಲ್ಲಿ ನೀವು ಜನ್ಮ ತಗೊಳ್ಳಿ ಅಂತ ನಾವೆಲ್ಲರೂ ಯಾಕೆ ಈ ಸಮಯದಲ್ಲೇ ಇದೀವಿ? ಇಷ್ಟು ಕೋಟಿ ವರ್ಷಗಳಲ್ಲಿ ಇದಕ್ ಮುಂಚೆ ನಾವು ಬಂದು ಹೋಗ್ಬೋದಾಗಿತ್ತಲ್ಲ, ಇದಾದ್ಮೇಲೆ ನಾವು ಬರ್ಬೋದಾಗಿತ್ತಲ್ಲ. ಆದ್ರೆ ಈ ಸಮಯದಲ್ಲೇ ಬಂದಿದ್ವಿ ಅಂದ್ರೆ ಇದು ಯಾರ ಪ್ಲಾನ್ ಅಲ್ಲ ಮಾಸ್ಟರ್ಸ್. ನಾವೆಷ್ಟು ಗ್ರ್ಯಾಂಡ್ ಮಾಸ್ಟರ್ಸ್ ಅಂದ್ರೆ ನಾವೇ ಪ್ಲಾನ್ ಮಾಡಿ ಈ ಸಮಯದಲ್ಲಿ ಇದು ಬರುತ್ತೆ, ಈ ಮಾಸ್ಟರ್ಸ್ ಬರ್ತಾರೆ, ಈ ಗುರು ಬರ್ತಾರೆ, ಇವ್ರ ಜೊತೆಗೆ ಹೋದ್ರೆ ನಮ್ಮ ಆತ್ಮ ಪುರೋಗಮನ ಮಾಡ್ಕೊಬಹುದು ಅಂತ ಗೊತ್ತಾಗಿ ನಾವು ಈ ಸಮಯನ ಆಯ್ಕೆ ಮಾಡ್ಕೊಂಡು ಈ ಭೂಮಿಗೆ ನಾವೆಲ್ಲರೂ ಬಂದಿದೀವಿ ಮಾಸ್ಟರ್ಸ್. ಅದಕ್ಕೆ ಈ ನಾವು ಎಂತ ಅದ್ಭುತವಾದ ಸಮಯನ ಆಯ್ಕೆ ಮಾಡ್ಕೊಂಡಿದ್ವಿ, ಎಂತ ಅದ್ಭುತವಾದ ಜನ್ಮನ ಆಯ್ಕೆ ಮಾಡ್ಕೊಂಡಿದ್ವಿ, ಎಷ್ಟು ಅದ್ಭುತವಾದ ಗುರುಗಳನ್ನ ಆಯ್ಕೆ ಮಾಡ್ಕೊಂಡಿದ್ವಿ, ಎಷ್ಟು ಅದ್ಭುತವಾದ ಸೃಷ್ಟಿಲಿ ನಾವ್ ಇದೀವಿ ಅಂತ ಪ್ರತಿ ಒಂದಕ್ಕೂ ಕೂಡ ನಾವು ಆನಂದದಿಂದ, ಸಂತೋಷದಿಂದ ಎಲ್ಲಾರ್ನೂ ಅಕ್ಸೆಪ್ಟ್ ಮಾಡಿ, ಎಲ್ಲಾರ್ನ ನಾವು ಕೃತಜ್ಞತೆಗಳಿಂದ ಸಂತೋಷನ ಸ್ವೀಕಾರ ಮಾಡಿದಾಗ ನಮ್ಮ ಜನ್ಮನ ಅದ್ಭುತವಾಗಿ ಸೆಲೆಬ್ರೇಷನ್ ಮಾಡ್ಕೊಂಡು ಈ ಜನ್ಮ, ಅದಕ್ಕೆ ಪತ್ರಿ ಸರ್ ವೈರಾಗ್ಯ ಬೇಡ ವೈಭೋಗದಿಂದ ಇರಿ ಅಂತ ಹೇಳಿದ್ರು. ಅಷ್ಟು ವೈಭೋಗದಿಂದ ನಾವೆಲ್ಲ ಅನುಭವಿಸ್ಕೊಳ್ತಾ ಎಲ್ಲಾರ್ನ ಬಿಟ್ಟು ಸಂತೋಷವಾಗಿ ನಮ್ಮ ಮನೆಗೆ ನಾವು ಸೇರೋದಕ್ಕೆ ಅದ್ಭುತವಾದ ಅವಕಾಶಗಳು ತಗೊಂಡ್ ಬಂದಿದ್ದೇವೆ ಮಾಸ್ಟರ್ಸ್. ಇದನ್ನು ಯಾರು ಕೂಡ ಮಿಸ್ ಆಗ್ತಿರಂಗೆ ಈ ದಾರಿಯಲ್ಲಿ ಎಲ್ಲಾರನ್ನ ಕರ್ಕೊಂಡು ನಾವು ಪ್ರಯಾಣ ಮಾಡೋಣ ಅಂತ ಹೇಳ್ತಾ, ಇಷ್ಟು ಅದ್ಭುತವಾದ ಅವಕಾಶ ಕೊಟ್ಟಿರುವಂತಹ ಅವತಾರ್ ಪಾಂಡೆ ಫೌಂಡೇಶನ್ ಈ ಒಂದು ವೇದಿಕೆಗೆ, ಇದಕ್ಕೆ ಸಪೋರ್ಟ್ ಆಗಿ ನನಗೆ ಇಲ್ಲಿಗೆ ಯಾವಾಗ್ಲೂ ಕೂಡ ಸಪೋರ್ಟ್ ಮಾಡ್ತಿರುವಂತಹ ಮಧುರಾ ಮೇಡಮ್ಗೆ, ಇಲ್ಲಿ ಟೀಮ್ ವರ್ಕ್ ಮಾಡ್ತಾರಂತ ಎಲ್ಲಾ ಆತ್ಮ ಬಂಧುಗಳಿಗೆ, ರಂಗನಾಥ್ ಸರ್ಗೆ ನಾನು ಹೃತ್ಪೂರ್ವಕ ಪಾದಾಭಿವಂದನೆಗಳಿಂದ ಧನ್ಯವಾದಗಳನ್ನ, ಕೃತಜ್ಞತೆಯನ್ನು ತಿಳಿಸ್ತಾ ಇದ್ದೀನಿ ಮಾಸ್ಟರ್ಸ್. ಅದೇ ತರ ಈ Zoom ಅಲ್ಲಿ ಯೂಟ್ಯೂಬ್ ಅಲ್ಲಿ ವೀಕ್ಷಿಸ್ತಿರುವಂತ ಆತ್ಮ ಬಂಧುಗಳಿಗೂ, ಮುಂದೆ ಇದನ್ನ ವೀಕ್ಷಿಸುವಂತ ಆತ್ಮ ಬಂಧುಗಳಿಗೂ ಕೂಡ ನಾನು ಆತ್ಮಪೂರ್ವಕ ಪ್ರಣಾಮಗಳನ್ನ, ಕೃತಜ್ಞತೆಗಳನ್ನ, ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಮಾಸ್ಟರ್ಸ್. ಈ ಆತ್ಮಜ್ಞಾನ ಇಲ್ಲಿ ಹಂಚೋದಕ್ಕೆ ಕಾರಣ ಒಂದು ಕಡೆ ಪತ್ರಿ ಸರ್ ಆದ್ರೆ, ಒಂದು ಕಡೆ ಸರೋಜಾ ಗೋಲ್ಪಳ್ಳಿ ಮೇಡಮ್ ಮಾಸ್ಟರ್ಸ್. ಈ ದೇಹಕ್ಕೆ ಇಷ್ಟೊಂದು ಜ್ಞಾನ ಇಲ್ಲ, ಇಷ್ಟೊಂದು ಏನು ಗೊತ್ತಿಲ್ಲ ಮಾಸ್ಟರ್ಸ್. ಈ ದೇಹ ಇಲ್ಲಿ ಕೂತಿದೆ ಅಂದ್ರೆ ಅವರಿಬ್ಬರು ಒಂದು ಎನರ್ಜಿಯಿಂದ ಈ ಜ್ಞಾನ ಗೊತ್ತಿಲ್ಲ ಹಂಚೋದಕ್ಕೆ ಸಹಾಯ ಮಾಡಿದಂತ ಗ್ರ್ಯಾಂಡ್ ಮಾಸ್ಟರ್ಸ್ಗೆ ನಾನು ಮತ್ತೊಮ್ಮೆ ನಾನು ಪಾದಾಭಿವಂದನೆಗಳಿಂದ ಧನ್ಯವಾದಗಳನ್ನ ಅವ್ರಿಗೆ ತಿಳಿಸ್ತಾ ಇದ್ದೀನಿ ಮಾಸ್ಟರ್ಸ್. ಥ್ಯಾಂಕ್ ಯು ಸೋ ಮಚ್ ಉಮಾದೇವಿ ಮೇಡಮ್, ಥ್ಯಾಂಕ್ ಯು ಮಧುರಾ ಮೇಡಮ್, ಥ್ಯಾಂಕ್ ಯು ಮಾಸ್ಟರ್ಸ್.